ಹೆಲೋ ಎವ್ರಿವನ್. ಜಾಗ್ರಫಿ ಎನ್ ಸಿ ಆರ್ ಟಿ ಸಿರೀಸನ್ನು ನೋಡ್ತಾ ಇದ್ವಿ. ಕ್ಲಾಸ್ 8 ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಕ್ಲಾಸ್ 8 ಚಾಪ್ಟರ್ 3 ನೋಡ್ತೀವಿ, ರೈಟ್? ಸೊ ಲೆಟ್ ಸ್ಟಾರ್ಟ್ ದಿ ಕ್ಲಾಸ್. ಏನಿದೆ ಚಾಪ್ಟರ್ 3 ಅಂತ ನೋಡಿದ್ರೆ, ಮಿನರಲ್ಸ್ ಆ್ಯಂಡ್ ಪವರ್ ರಿಸೋರ್ಸಸ್. ಹೆಸರೇ ಹೇಳ್ತಿರೋ ಹಾಗೆ ಮಿನರಲ್ ಮತ್ತು ಪವರ್ ರಿಸೋರ್ಸಸ್ ಬಗ್ಗೆ ನಾವು ಈ ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ಸ್ಟಡಿ ಮಾಡ್ತೀವಿ. ಎಸ್, so let's start the chapter. Yes, what all will cover in this chapter ಅಂತ ನೋಡ್ತಾ ಹೋದರೆ, ಒಂದಷ್ಟು ಮಿನರಲ್ಸ್ ಬಗ್ಗೆ ನೋಡ್ತೀವಿ, ಮತ್ತು ಅವು ಸಿಗುವಂತಹ ಸ್ಥಳಗಳ ಬಗ್ಗೆ ನೋಡ್ತೀವಿ, ಮತ್ತು ಪವರ್ ರಿಸೋರ್ಸ್ ಬಗ್ಗೆ ಕವರ್ ಮಾಡ್ತೀವಿ, ರೈಟ್? ಸೊ ವಿಲ್ ಸಿ ಒನ್ ಬೈ ಒನ್. ಮಿನರಲ್ಸ್ ಅಂತ ನೋಡ್ತಾ ಹೋದರೆ ಫಸ್ಟ್ ಕ್ವೆಶನ್ ಇಸ್ ವಾಟ್ ಇಟ್ ಈಸ್. ವಾಟ್ ಇಟ್ ಈಸ್ ಅಂತ ನೋಡ್ತಾ ಹೋದರೆ, ವಾಟ್ ಈಸ್ ಮಿನರಲ್ ಅಂತ ಅಂದರೆ ನೇಚರಲ್ಲಿ ನ್ಯಾಚುರಲ್ ಆಗಿ ಸಿಗುವಂತಹ, ಇನ್ಫ್ಯಾಕ್ಟ್ ಅದು ನಮಗೆ ಓರ್ ಫಾರ್ಮಲ್ಲಿ ಸಿಗುವಂತಹ ಒಂದು ಪರ್ಟಿಕ್ಯುಲರ್ ಆದಂತಹ ಕೆಮಿಕಲ್ ಪ್ರಾಪರ್ಟೀಸನ್ನು ಶೋ ಮಾಡುವಂತಹ ಪರ್ಟಿಕ್ಯುಲರ್ ಆಗಿರುವಂತಹ ಸಬ್ಸ್ಟೆನ್ಸಿಗೆ ನಾವು ಮಿನರಲ್ಸ್ ಅಂತ ಕರಿತೀವಿ. ನಾವು ನೇಚರಲ್ಲಿ ಬಹಳಷ್ಟು ನೋಡಿರ್ತೀವಿ, ಲೈಕ್ ಒಂದೊಂದು ಕಲರ್ ಸಾಯಿಲ್ ಇರುತ್ತೆ, ಬೇರೆ ಬೇರೆ ಬಣ್ಣದ್ದು, ಲೈಕ್ ರೆಡ್ ಇರುತ್ತೆ, ಬ್ಲ್ಯಾಕ್ ಇರುತ್ತೆ, ಬ್ರೌನ್ ಕಲರಲ್ಲಿ ಇರುತ್ತೆ. ಸೊ ಆ ಥರ ಇರುವಂತಹ ಮಣ್ಣಿನಲ್ಲಿ ಸ್ವಾಭಾವಿಕವಾಗಿ ಒಂದಷ್ಟು ಕೆಮಿಕಲ್ ಪ್ರಾಪರ್ಟೀಸ್ ಇರ್ತವೆ. ಸೊ ಆ ಕೆಮಿಕಲ್ ಪ್ರಾಪರ್ಟೀಸ್ ನಮಗೆ ಒಂದಷ್ಟು ಪೆಕ್ಯುಲಿಯರ್ ಫೀಚರ್ಸನ್ನು ಶೋ ಮಾಡ್ತಿರ್ತವೆ. ಸೊ ಅವುಗಳಿಗೆ ನಾವೇನಂತ ಕರಿತೀವಿ ಅಂತಂದರೆ ಮಿನರಲ್ಸ್ ಅಂತ ಕರಿತೀವಿ. ಅಗೇನ್ ದೀಸ್ ಆರ್ ದಿ ರಿಸೋರ್ಸಸ್ ಫೌಂಡ್ ಇನ್ ದಿ ನೇಚರ್, ರೈಟ್? ಸೊ ಇದ್ರ ಬಗ್ಗೆ ಹೇಗೆ ಒಂದು ಮಿನರಲ್ ಇನ್ನೊಂದು ಮಿನರಲ್ಗಿಂತ ಹೇಗೆ ವ್ಯತ್ಯಾಸ ಇದೆ ಅಥವಾ ಏನು ಡಿಫರೆನ್ಸ್ ಇದೆ, ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು ಅಂತ ನೋಡ್ತಾ ಹೋದರೆ, ಒಬ್ವಿಯಸ್ಲಿ ಅದರ ಫಿಸಿಕಲ್ ಪ್ರಾಪರ್ಟಿಯಲ್ಲಿ ವ್ಯತ್ಯಾಸಗಳಿರ್ತವೆ. ಲೈಕ್ ಕಲರ್ ಬೇರೆ ಬಣ್ಣದ್ದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಗೋಲ್ಡ್ ಮತ್ತು ಐರನ್ ಅಂತ ಕನ್ಸಿಡರ್ ಮಾಡಿದರೆ, ಆಲ್ದೋ ಎರಡೂ ನಮಗೆ ಭೂಮಿ ಒಳಗಡೆನೆ ಸಿಗ್ತವೆ, ಬಟ್ ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. ಲೈಕ್ ಅದರ ಬಣ್ಣದಲ್ಲಾಗಿರಬಹುದು, ಅದರ ಡೆನ್ಸಿಟಿಯಲ್ಲಾಗಿರಬಹುದು, ಅದರ ಹಾರ್ಡ್ನೆಸ್ಸಲ್ಲಾಗಿರಬಹುದು, ಎಸ್, ಕೆಮಿಕಲ್ ಪ್ರಾಪರ್ಟೀಸಲ್ಲಾಗಿರ್ಬೋದು. ಈ ರೀತಿ ಸಾಕಷ್ಟು ವೇರಿಯೇಷನ್ಸು, ಫಿಸಿಕಲ್ ವೇರಿಯೇಷನ್ಸ್ ನಮಗೆ ನೋಡ್ಲಿಕ್ಕೆ ಸಿಗ್ತಿರ್ತವೆ. ಅದೇ ರೀತಿ ನಮಗೆ ಕೆಮಿಕಲ್ ಪ್ರಾಪರ್ಟೀಸಲ್ಲೂ ಕೂಡ ವ್ಯತ್ಯಾಸಗಳಿರುತ್ತೆ, ರೈಟ್? ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಡಿಫ್ರೆನ್ಶಿಯೇಟ್ ದಿ ಮಿನರಲ್. ಎರಡು ಬೇರೆ ಬೇರೆ ಮಿನರಲ್ ಅಂತ ನಾವು ಈ ಬೇಸಿಸ್ ಮೇಲೆ ಹೇಳ್ತಿರ್ತೀವಿ. ಎಸ್, ಸೊ ಲೆಟ್ಸ್ ಗೋ ಅಹೆಡ್. ಯಾ, ಈ ಮಿನರಲ್ಸ್ ಅಂತ ನೋಡ್ತಾ ಹೋದರೆ ನಾವು ಒಂದಷ್ಟು ಟೈಪ್ಸ್ ಅನ್ನ ನೋಡ್ತೀವಿ. ವಾಟ್ ಆರ್ ದೋಸ್ ಟೈಪ್ಸ್? ವಾಟ್ ಆರ್ ದೋಸ್ ಟೈಪ್ಸ್? ಒನ್ ಈಸ್ ಮೆಟಾಲಿಕ್ ಮಿನರಲ್ಸ್, ಅನದರ್ ಈಸ್ ನಾನ್ ಮೆಟಾಲಿಕ್ ಮಿನರಲ್. ಮೆಟಾಲಿಕ್ ಹೆಸರೇ ಹೇಳ್ತಿದೆ, ಬೇಸ್ಡ್ ಆನ್ ದಿ ಕಾಂಪೋಸಿಷನ್ ವಿ ಆರ್ ಕ್ಲಾಸಿಫೈಯಿಂಗ್ ದಿ ಮಿನರಲ್ಸ್. ಮೆಟಲ್ ಇಂದ ಮಾಡಲ್ಪಟ್ಟಂತಹ ಮಿನರಲ್ಸ್, ನಾನ್ ಮೆಟಲ್ ಇಂದ ಮಾಡಲ್ಪಟ್ಟಿರುವಂತಹ ಮಿನರಲ್ಸ್, ಹೆಸರೇ ಹೇಳ್ತಿದೆ ಮೆಟಾಲಿಕ್. ಫಾರ್ ಎಕ್ಸಾಂಪಲ್ ಐರನ್ ಓರ್, ಬಾಕ್ಸೈಟ್, ಮ್ಯಾಂಗನೀಸ್. ಇನ್ಫ್ಯಾಕ್ಟ್ ಮಿನರಲ್ ಅಂತ ನೋಡಿದಾಗ ಓರ್ ಕನ್ನಡದಲ್ಲಿ ಇದಕ್ಕೆ ಅದಿರು ಅಂತ ಕರಿತೀವಿ. ಅಂದ್ರೆ ಕಚ್ಚಾ ರೂಪದಲ್ಲಿ, ಸಂಯುಕ್ತದ ರೂಪದಲ್ಲಿ ನಮಗಿದು ನೇಚರಲ್ಲಿ ಅವೈಲಬಲ್ ಇರುತ್ತೆ. ಸೊ ಇವುಗಳೆಲ್ಲವೂ ನಮಗೆ ಮೆಟಾಲಿಕ್ ಮಿನರಲ್ಸಿಗೆ ಎಕ್ಸಾಂಪಲ್ಸ್, ರೈಟ್? ಮೆಟಾಲಿಕ್ ಮಿನರಲ್ ಅಲ್ಲೇ ನಾವು ಇನ್ನು ಎರಡು ಸಬ್ ಡಿವೈಡ್ ಮಾಡ್ತೀವಿ. ಒನ್ ಈಸ್ ಫೆರಸ್ ಮಿನರಲ್ಸ್ and non-ferrous minerals. Ferrous, it is majorly focusing on iron content. Yes, iron content ಅನ್ನು ಹೊಂದಿರುವಂತಹ ಮೆಟಾಲಿಕ್ ಮಿನರಲ್ಸ್, ಐರನ್ ಕಂಟೆಂಟ್ ಅನ್ನು ಹೊಂದಿರಲಾರದಂತಹ ಮೆಟಾಲಿಕ್ ಮಿನರಲ್ಸ್, ರೈಟ್? ಸೊ ನಾನ್ ಹೆಸರೇ ಹೇಳ್ತಿದೆ ಐರನ್, ಐರನ್ ಪ್ರೆಸೆಂಟ್ ಇರಬೇಕು. ನಾನ್ ಫೆರಸ್ ಲೈಕ್ ಗೋಲ್ಡ್, ಸಿಲ್ವರ್, ಕಾಫರ್, ಲೆಡ್, ಎನಿಥಿಂಗ್ ವಿಚ್ ಇಸ್ ನಾಟ್ ಕಂಟೈನಿಂಗ್ ಐರನ್ is our non-ferrous minerals. Yes, so non-metallic minerals. Second group is non-metallic, not a metal, not containing the metal. ಅವುಗಳಿಗೆ ನಾವು non-metallic ಅಂತ ಕರಿತೀವಿ. ಎಕ್ಸಾಂಪಲ್ ಲೈಮ್ಸ್ಟೋನ್, ಮೈಕಾ, ಜಿಪ್ಸಮ್, ರೈಟ್? ಸೊ ಎಕ್ಸೆಟ್ರಾ. ಇವೆಲ್ಲವೂ ನಮಗೆ ನಾನ್ ಮೆಟಾಲಿಕ್ ಮಿನರಲ್ಸ್ಗಳಾಗಿವೆ. ಯಾ,
ಮಿನರಲ್ಸ್ ನಮಗೆ ನೇಚರಲ್ಲಿ ಒಬ್ವಿಯಸ್ಲಿ ಸಂಯುಕ್ತದ ರೂಪದಲ್ಲಿ, ಮಿಶ್ರಣದ ರೂಪದಲ್ಲಿ ನಮಗೆ ಸಿಗ್ತಿರುತ್ತೆ. ಸೊ ಅವುಗಳನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ನಾವು ಪ್ರಾಸೆಸ್, ಒಂದು ಪರ್ಟಿಕ್ಯುಲರ್ ಪ್ರಾಸೆಸ್ ಅನ್ನ ಯೂಸ್ ಮಾಡ್ತೀವಿ. ಅದಕ್ಕೆ ನಾವು ಮೈನಿಂಗ್ ಅಂತ ಕರಿತೀವಿ. ಎಸ್, ಇಟ್ ಈಸ್ ಅ ಪ್ರಾಸೆಸ್ ಥ್ರೂ ವಿಚ್ ವಿ ಆರ್ ಎಕ್ಸ್ಟ್ರಾಕ್ಟಿಂಗ್ ದಿ ಮಿನರಲ್ ಫ್ರಮ್ ದಿ ಅರ್ತ್ ಸರ್ಫೇಸ್. ಭೂಮಿಯಲ್ಲಿರುವಂತಹ ಮಿನರಲ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ನಾವು ಮೈನಿಂಗ್ ಅಂತ ಕರಿತೀವಿ. ಸೊ ಈ ಮೈನಿಂಗ್ ಆಕ್ಟಿವಿಟೀಸ್ ಅಲ್ಲೇ ನಾವು ಎರಡು ತರ ಮಾಡ್ತೀವಿ. ಒನ್ ಈಸ್ ಓಪನ್ ಕಾಸ್ಟ್ ಮೈನಿಂಗ್. ನಾವು ಈ ಡಯಾಗ್ರಾಮ್ ಇಂದ ನಮ್ಗೆ ಕ್ಲಿಯರ್ ಆಗ್ತಿದೆ ವಾಟ್ ಈಸ್ ಓಪನ್ ಕಾಸ್ಟ್ ಅಂದ್ರೆ, ನೇಚರಲ್ಲಿ ಸ್ವಾಭಾವಿಕವಾಗಿ ಭೂಮಿಯ ಸರ್ಫೇಸ್ ಮೇಲೆ ನಮಗೆ ಮಿನರಲ್ಸ್ ಇರ್ತವೆ. ಐ ಮೀನ್ ಶಾಲೋ, ಬಹಳ ಶಾಲೋ ಡೆಪ್ತ್ ಅಲ್ಲೇ ನಮಗೆ ಮಿನರಲ್ಸ್ ಅವೈಲೇಬಲ್ ಇರ್ತವೆ ಇನ್ ಇಟ್ಸ್ ಓರ್ ಫಾರ್ಮ್. ಸೊ ಅವುಗಳನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಡೈರೆಕ್ಟ್ಲಿ ಲೈಕ್ ದಿಸ್, ಈ ಥರ ವೆಹಿಕಲ್ಸ್ ಇವನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಅವುಗಳನ್ನ ಸರ್ಫೇಸ್ ಲೇಯರ್ ಇಂದ ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀವಿ. ಸೊ ದಟ್ ಈಸ್ ವಾಟ್ ಓಪನ್ ಕಾಸ್ಟ್ ಮೈನಿಂಗ್. ಎಸ್, ಸೊ ಅದರ್ ಟೈಪ್ ಇಸ್ ಶಾಫ್ಟ್ ಮೈನಿಂಗ್. ಶಾಫ್ಟ್ ಮೈನಿಂಗ್ ಅಂದ್ರೆ ಇಲ್ಲಿರುವಂತಹ ಒಂದಷ್ಟು ಮಿನರಲ್ಸ್ ಒಂದಷ್ಟು ಆಳವಾಗಿ ಇರುವಂತಹ ಡೆಪ್ತ್ ಅಲ್ಲಿ ಲೊಕೇಟ್ ಆಗಿರ್ತವೆ. ಸೊ ಅವುಗಳನ್ನ ಹೆಂಗ್ ಮಾಡ್ತೀವಿ, ಈ ರೀತಿ ಲಂಬವಾಗಿ ಭೂಮಿಯನ್ನ ಏನು ಈ ರೀತಿ ಇದನ್ನೆಲ್ಲ ಕಟ್ ಮಾಡ್ತಾ ಹೋಗ್ತೀವಿ ಭೂಮಿಯ ಒಳಗಡೆ. ಈ ರೀತಿ ಇಲ್ಲಿ ಸಪೋಸ್ ಮಿನರಲ್ ಇಲ್ಲಿದೆ ಅಂದ್ರೆ ನಾವು ಇದನ್ನ, ನಮ್ದು ವೆಹಿಕಲ್ ಇರುತ್ತೆ, ಅದಕ್ಕೆ ಈ ತರ ರೇಸರ್ ಇರುತ್ತೆ, ರೈಟ್? ಸೊ ಈ ತರ ಕಟ್ ಮಾಡ್ತಾ ಮಿನರಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅಗೇನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅ ಪಾತ್ ಟು ಗೋ ಇನ್ ಅಂಡ್ ಟು ಕಮ್ ಔಟ್, ರೈಟ್? ಸೊ ಈ ರೀತಿ ಆಳವಾಗಿ ಈ ತರ ಮಾಡುವಂತಹ ಮೈನಿಂಗಿಗೆ ನಾವು ಶಾಫ್ಟ್ ಮೈನಿಂಗ್ ಅಂತ ಕರಿತೀವಿ. ಎಸ್, ಸೊ ಅದರ್ ಥಿಂಗ್ ಇಸ್ ಡ್ರಿಲ್ಲಿಂಗ್. ಏನು ಇಲ್ಲ, ಲಂಬವಾಗಿ ಲೈಕ್ ಬಾವಿ ತರ ಮಾಡಿ ಡ್ರಿಲ್ ಮಾಡ್ತಾ ಹೋಗ್ತೀವಿ, ಅಲ್ಲಿರುವಂತಹ ಮಿನರಲ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದಕ್ಕೆ ನಾವು ಡ್ರಿಲ್ಲಿಂಗ್ ಅಂತ ಕರಿತೀವಿ, ರೈಟ್? ಸೊ ಅದರ್ ಥಿಂಗ್ ಇಸ್ ಕ್ವಾರಿಂಗ್. ಮಿನರಲ್ಸ್ ನಮಗೆ ಅರ್ತ್ ನಿಯರ್ ಸರ್ಫೇಸ್ ಅಲ್ಲೇ ಇರ್ತವೆ, ಅವುಗಳನ್ನು ಕೂಡ ನಾವು ಸಿಂಪ್ಲಿ ಡಿಗ್ ಮಾಡೋದ್ರ ಮೂಲಕ ನಾವೇನ್ ಮಾಡ್ತೀವಿ, ಅಲ್ಲಿರುವಂತಹ ಮಿನರಲ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀವಿ. ಸೊ ದೀಸ್ ಆರ್ ದಿ ಸಮ್ ಆಫ್ ದ ವೇಸ್ that how we can extract the minerals, right? Yeah, ಮಿನರಲ್ ಡಿಸ್ಟ್ರಿಬ್ಯೂಷನ್ ಅಂತ ನೋಡಿದಾಗ ಒಂದಷ್ಟು ಮೇಜರ್ ಆಗಿರುವಂತಹ ಮಿನರಲ್ಸ್ ನಮಗೆ ವರ್ಲ್ಡ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿವೆ. ಸೊ ಅವುಗಳು ಯಾವ ರೀತಿ ಯಾವ ದೇಶದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿವೆ ಅಂತ ಒಂದಷ್ಟು ನಾವಿಲ್ಲಿ ನೋಡ್ತೀವಿ. ಲೈಕ್ ಫಸ್ಟ್ ಥಿಂಗ್ ಹೇಳಬೇಕು ಅಂತಂದ್ರೆ, ಇದು ನಮಗೆ ನೇಚರ್ ಅಲ್ಲಿ ಭೂಮಿಯ ಅರ್ತ್ ಸರ್ಫೇಸ್ ಅಲ್ಲೇ ಸಿಗ್ತಿದೆ, ಇನ್ಫ್ಯಾಕ್ಟ್ ಕ್ರಸ್ಟ್ ಅಲ್ಲೇ ಸಿಗ್ತಿದೆ. ಸೊ ಕ್ರಸ್ಟ್ ಅಂತ ಕನ್ಸಿಡರ್ ಮಾಡಿದಾಗ ನಮಗೆ ರಾಕ್, ಇಗ್ನಿಯಸ್ ರಾಕ್ ಆಗಿರಬಹುದು, ಸೆಡಿಮೆಂಟರಿ ರಾಕ್ ಆಗಿರಬಹುದು, ಅಥವಾ ಮೆಟಾಮಾರ್ಫಿಕ್ ರಾಕ್ ಆಗಿರಬಹುದು. ಸೊ ದಿಸ್ ಇಸ್ ವಾಟ್ ಇಟ್ ಇಸ್ ಲೈಕ್ ಅ ಪೇರೆಂಟಲ್ ಮಟೀರಿಯಲ್. ಇವುಗಳಿಂದನೇ, ಇವು ಯಾವುದರಿಂದಾನೇ ಆಗಿರಬಹುದು, ಅದರಲ್ಲಿರುವಂತಹ ಕಾಂಪೋಸಿಷನ್ ಬೇಸಿಸ್ ಮೇಲೆ ನಾವು ಪರ್ಟಿಕ್ಯುಲರ್ ಪ್ರಾಪರ್ಟೀಸ್ ಬೇಸಿಸ್ ಮೇಲೆ ಮಿನರಲ್ಗಳಿಗೆ ನೇಮಿಂಗ್ ಮಾಡಿರ್ತೀವಿ. ಸೊ ಈ ಮಿನರಲ್ ಡಿಸ್ಟ್ರಿಬ್ಯೂಷನ್ ಹೆಂಗಾಗಿದೆ ಅಂತ ನಾವು ಹುಡುಕ್ತಾ ಹೋದ್ರೆ ಅಗೇನ್ ನಮ್ಗೆ ಮುಂಚೆ ನೋಡ್ಬೇಕು ಅಂತಂದ್ರೆ ನಮಗೆ ರಾಕ್ಸೇ ಇರುತ್ತೆ. ಅದು ಇನ್ಫ್ಯಾಕ್ಟ್ ಅದು ನಮಗೆ ಓರ್ ಫಾರ್ಮ್ ಅಲ್ಲೇ ಸಿಗ್ತಿರುತ್ತೆ. ಬಟ್ ಅದರ ಪ್ರಾಪರ್ಟೀಸ್ಗಳಿಗೆ ಅನುಗುಣವಾಗಿ ಒಂದಷ್ಟು ಅದರ ಹಂಚಿಕೆಯಲ್ಲಿ ವ್ಯತ್ಯಾಸಗಳಾಗ್ತಿರುತ್ತೆ. ಸೊ ದಟ್ ವಿ ಆರ್ ಗ್ಲೋಬಲಿ ಅದರ ಡಿಸ್ಟ್ರಿಬ್ಯೂಷನ್ ಬಹಳ ಡಿಸ್ಪೋಸ್ ಆಗಿ ಸ್ಪ್ರೆಡ್ ಆಗಿರುತ್ತೆ, ರೈಟ್? ಸೊ ಒಂದಷ್ಟು ಮೆಟಾಲಿಕ್ ಮಿನರಲ್ಸ್ ಜಾಸ್ತಿ ಮೆಟಾಲಿಕ್ ಮಿನರಲ್ಸ್ ಯಾವ್ದ್ರಿಂದ ಆಗಿರ್ತವೆ ಅಂದ್ರೆ ಜನರಲಿ ಇಗ್ನಿಯಸ್ ಮತ್ತೆ ಮೆಟಾಮಾರ್ಫಿಕ್ ರಾಕ್ ಇಂದ ಆಗಿರ್ತವೆ. ಅದೇ ರೀತಿ ನಾನ್ ಮೆಟಾಲಿಕ್ ಮಿನರಲ್ಸ್ ನಮಗೆ ಸೆಡಿಮೆಂಟರಿ ರಾಕ್ಸ್ ಇಂದ ಫಾರ್ಮ್ ಆಗಿರ್ತವೆ, ರೈಟ್? ಸೊ ಒಂದಷ್ಟು ಲೊಕೇಶನ್ಸ್ ಅನ್ನ ನಾವು ಎಲ್ಲಿವೆ ಅಂತ ನಾವು ಎಕ್ಸಾಂಪಲ್ ಥ್ರೂ ನೋಡ್ಬೋದು. ಲೈಕ್ ಲೈಮ್ ಸ್ಟೋನ್ ಡೆಪಾಸಿಟ್ ನಮಗೆ ಫ್ರಾನ್ಸ್ ಅಲ್ಲಿ ಕಾಕಸಸ್ ಅನ್ನುವಂತಹ ಮೌಂಟೇನ್ ರೇಂಜ್ ಇದೆ. ಸೊ ಅಲ್ಲಿ ನಮಗೆ ಇದರ ಡೆಪಾಸಿಟ್ಸ್, ನಮಗೆ ಲೈಮ್ ಸ್ಟೋನ್ ಡೆಪಾಸಿಟ್ಸ್ ಆಗಿರ್ಬೋದು, ರೈಟ್? ಅದೇ ರೀತಿ ಮ್ಯಾಂಗನೀಸ್ ಡೆಪಾಸಿಟ್ ನಮಗೆ ಜಾರ್ಜಿಯಾ ಮತ್ತು ಯುಕ್ರೇನ್ ದೇಶಗಳಲ್ಲಿ ನೋಡೋಕೆ ಸಿಗ್ತಿರುತ್ತೆ, ಎಕ್ಸೆಟ್ರಾ. ಸೊ ದಟ್ ಈಸ್ ವೆರಿ ಮಚ್ ಕ್ಲಿಯರ್ ಫ್ರಮ್ ದಿಸ್ ಸ್ಲೈಡ್, ರೈಟ್? ಸೊ ದ ಮೇಜರ್ ಥಿಂಗ್ ಇಸ್ ಮೆಟಾಲಿಕ್ ನಮಗೆ ಇಗ್ನಿಯಸ್ ಮತ್ತೆ ಮೆಟಾಮಾರ್ಫಿಕ್ ಇಂದ ಜನರಲಿ.
ಅಂಡ್ ಅದೇ ರೀತಿ ನಾನ್ ಮೆಟಾಲಿಕ್ ಬಂದ್ಬಿಟ್ಟು ಸೆಡಿಮೆಂಟರಿಯಿಂದ. ಯಾ ಏಷ್ಯಾ ಅಂತ ಕನ್ಸಿಡರ್ ಮಾಡಿದ್ರೆ ಏಷ್ಯಾದಲ್ಲಿ ಯಾವ್ಯಾವ ಒಂದಷ್ಟು ಇಂಪಾರ್ಟೆಂಟ್ ಮಿನರಲ್ಸ್ ಯಾವ್ಯಾವ ದೇಶದಲ್ಲಿ ಸ್ಪ್ರೆಡ್ ಆಗಿವೆ ಅಂತ ನೋಡ್ತಾ ಹೋದ್ರೆ ನಮಗೆ ಐರನ್, ಲಾರ್ಜ್ ಅಮೌಂಟ್ ಅಲ್ಲಿ ಐರನ್ ನಮಗೆ ಚೈನಾ ಮತ್ತೆ ಇಂಡಿಯಾದಲ್ಲಿ ನೋಡೋಕೆ ಸಿಗುತ್ತೆ, ರೈಟ್. ಅದೇ ರೀತಿ ನಮಗೆ ಟಿನ್ ಅಂತ ಕನ್ಸಿಡರ್ ಮಾಡಿದಾಗ ಚೈನಾ, ಮಲೇಷಿಯಾ, ಇಂಡೋನೇಷ್ಯಾ ಈ ದೇಶಗಳಲ್ಲಿ ನಮಗೆ ಜಾಸ್ತಿ ನೋಡೋಕೆ ಸಿಗುತ್ತೆ. ಅದೇ ರೀತಿ ಚೈನಾ ನಮಗೆ ಲೆಡ್, ಆಂಟಿಮನಿ ಮತ್ತೆ ಟಂಗ್ಸ್ಟನ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಕೂಡ ಟಾಪ್ ಅಲ್ಲಿದೆ, ರೈಟ್. ಅದೇ ರೀತಿ ಮ್ಯಾಂಗನೀಸ್ ಆಗಿರಬಹುದು, ಬಾಕ್ಸೈಟ್, ನಿಕೆಲ್, ಎಸ್, ಜಿಂಕ್, ಕಾಫರ್ ಇವೆಲ್ಲವೂ ನಮಗೆ ಏಷ್ಯಾ ಖಂಡದಲ್ಲಿ ಸಿಗ್ತವೆ, ರೈಟ್. ಸೊ ಅದೇ ರೀತಿ ಯುರೋಪ್ ಅಂತ ಕನ್ಸಿಡರ್ ಮಾಡಿದ್ರೆ ಐರನ್ ಓರ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಒನ್ ಆಫ್ ದಿ ಲೀಡಿಂಗ್ ಕಾಂಟಿನೆಂಟ್, ಎಸ್. ಅದೇ ರೀತಿ ನಮಗೆ ರಷ್ಯಾ, ಯುಕ್ರೇನ್, ಸ್ವೀಡನ್, ಫ್ರಾನ್ಸ್ ಈ ಭಾಗದಲ್ಲಿ ನಮಗೆ ಐರನ್ ಡೆಪಾಸಿಟ್ಸ್ ಇದಾವೆ, ಎಸ್. ದಟ್ ಇಸ್ ಅದೇ ರೀತಿ ಕಾಪರ್ ಸಿಗುತ್ತೆ, ಲೆಡ್, ಜಿಂಕ್, ಮ್ಯಾಂಗನೀಸ್ ಇವೆಲ್ಲವೂ ನಮಗೆ ಯುರೋಪ್ ಕಾಂಟಿನೆಂಟ್ ಅಲ್ಲಿ ನೋಡೋಕೆ ಸಿಗುತ್ತೆ. ದೆನ್ ನೆಕ್ಸ್ಟ್ ಇಸ್ ನಾರ್ತ್ ಅಮೇರಿಕಾದಲ್ಲಿ ನಮಗೆ ಮೇಜರ್ ಆಗಿ 3 ಝೋನ್ಸ್ ನಮಗೆ ಮಿನರಲ್ ಡೆಪಾಸಿಟ್ಸ್ ಕಂಡು ಬರ್ತವೆ. ಲೈಕ್ ಕೆನೆಡಿಯನ್ ರೀಜನ್, ಕೆನಡಾ ಭಾಗದಲ್ಲಿ ಅಪ್ಲೇಷಿಯನ್ ಮೌಂಟೇನ್ ರೇಂಜ್ ಅಲ್ಲಿ, ಮತ್ತೆ ವೆಸ್ಟ್ ಭಾಗದಲ್ಲಿರುವಂತಹ ಮೌಂಟೇನ್ ರೇಂಜ್ ಅಲ್ಲಿ. ಲೈಕ್ ನಾರ್ತ್ ಅಮೇರಿಕಾ ಅಂತ ಡ್ರಾ ಮಾಡಿದ್ರೆ ದಿಸ್ ಇಸ್ ಅವರ್ ವೆಸ್ಟ್. ಈ ಭಾಗದಲ್ಲಿ ನಮಗೆ, ಈ ಪರ್ಟಿಕ್ಯುಲರ್ ಭಾಗದಲ್ಲಿ ನಮಗೆ ಜಾಸ್ತಿ ನಮಗೆ ಮಿನರಲ್ಸ್ ನೋಡ್ಲಿಕ್ಕೆ ಸಿಗ್ತವೆ, ರೈಟ್. ಯಾ ನೆಕ್ಸ್ಟ್ ಇಸ್ ಸೌತ್ ಅಮೇರಿಕಾದಲ್ಲಿನೂ ನಮಗೆ ಐರನ್ ಓರ್ ಸಿಗುತ್ತೆ. ಜಾಸ್ತಿ ಎಲ್ಲಿ ಸಿಗುತ್ತೆ ಅಂತ ನೋಡಿದ್ರೆ ಬ್ರಾಜಿಲ್ ಅಲ್ಲಿ. ಕಾಫರ್ ನಮಗೆ ಚಿಲಿ ಮತ್ತೆ ಪೆರು ದೇಶದಲ್ಲಿ ಸಿಗ್ತವೆ. ಅದೇ ರೀತಿ ಟಿನ್ ಬ್ರಾಜಿಲ್ ಮತ್ತೆ ಬೊಲಿವಿಯಾದಲ್ಲಿ, ರೈಟ್. ಲೈಕ್ ವೈಸ್ ಸಮ್ ಅದರ್ ಡೆಪಾಸಿಟ್ಸ್ ಆಫ್ ಮಿನರಲ್ಸ್ ಆಲ್ಸೋ ಪ್ರೆಸೆಂಟ್. ಆಫ್ರಿಕಾ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮ್. ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಡೈಮಂಡ್, ಗೋಲ್ಡ್, ಪ್ಲಾಟಿನಿಯಂ, ಬಹಳಷ್ಟು ಬೆಲೆ ಬಾಳುವಂತಹ ರಿಸೋರ್ಸ್ಗಳು, ಬಹಳಷ್ಟು ಬೆಲೆ ಬಾಳುವಂತಹ ಮಿನರಲ್ಗಳಿವು. ಸೊ ಎಲ್ಲಿ ಸಿಗ್ತವೆ ಅಂತ ನೋಡಿದ್ರೆ ಆಫ್ರಿಕಾದಲ್ಲಿ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಇನ್ಫ್ಯಾಕ್ಟ್ ಡೈಮಂಡ್ ಅತಿ ಹೆಚ್ಚು ಸಿಗೋದು ಎಲ್ಲಿ ಅಂತ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಕ್ವೆಶನ್ ಇದು, ರೈಟ್. ಸೊ ಅದೇ ರೀತಿ ಗೋಲ್ಡ್ ಕೂಡ ನಮಗೆ ಸೌತ್ ಆಫ್ರಿಕಾ, ಜಿಂಬಾಬ್ವೆ, ಈ ಥರ ನೋಡಿದ್ರೆ ನಮಗೆ ಈ ಭಾಗದಲ್ಲಿ ನಮಗೆ ಜಾಸ್ತಿ ಗೋಲ್ಡ್ ಎಲ್ಲ ಸಿಗ್ತಿರುತ್ತೆ, ರೈಟ್. ಅದೇ ರೀತಿ ಆಯಿಲ್ ಎಕ್ಸ್ಟ್ರಾಕ್ಷನ್ ಕೂಡ ನಮ್ಗಿಲ್ಲಿ ನೋಡೋಕೆ ಸಿಗುತ್ತೆ. ನೈಜೀರಿಯಾ, ಲಿಬಿಯಾ, ಅಂಗೋಲಾ ದೇಶಗಳಲ್ಲಿ ನಮಗೆ ಆಯಿಲ್ ಎಕ್ಸ್ಟ್ರಾಕ್ಷನ್ ಕೂಡ ಆಫ್ರಿಕಾದಲ್ಲಿ ನಡೀತಿರುತ್ತೆ. ಅದೇ ರೀತಿ ಆಸ್ಟ್ರೇಲಿಯಾ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಅತಿ ಹೆಚ್ಚು ಬಾಕ್ಸೈಟ್ ಅನ್ನ ಉತ್ಪಾದನೆ ಮಾಡುವಂತಹ ಒಂದು ದೇಶ ಆಸ್ಟ್ರೇಲಿಯಾ, ರೈಟ್. ಅದೇ ರೀತಿ ನಮ್ಗಿಲ್ಲಿ ಗೋಲ್ಡ್, ಡೈಮಂಡ್, ಓರ್, ನಿಕೆಲ್ ಇವೆಲ್ಲವೂ ಐರನ್ ಓರ್, ಟಿನ್ ಇವೆಲ್ಲವೂ ನಮಗೆ ಆಸ್ಟ್ರೇಲಿಯಾದಲ್ಲಿ ಸಿಗ್ತವೆ. ಅದೇ ರೀತಿ ಕಾಫರ್ ಮತ್ತೆ ಲೆಡ್, ಜಿಂಕ್, ಮ್ಯಾಂಗ್ನೀಸ್ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತವೆ. ಎಸ್, ದಿಸ್ ವಿ ಕ್ಯಾನ್ ಲರ್ನ್ ಫ್ರಮ್ ದಿ ಸ್ಲೈಡ್ಸ್. ಅದೇ ರೀತಿ ಅಂಟಾರ್ಕ್ಟಿಕಾ ಖಂಡದಲ್ಲಿ ನಮಗೆ ಕೋಲ್ಡ್ ಡೆಪಾಸಿಟ್ಸ್ ಇರ್ತವೆ. ಕೋಲ್ಡ್ ಡೆಪಾಸಿಟ್ಸ್, ಅದೇ ರೀತಿ ಐರನ್ ಓರ್ ಇದಾವೆ. ಅದೇ ರೀತಿ ಬಹಳಷ್ಟು ಗೋಲ್ಡ್, ಸಿಲ್ವರ್ ಇವೆಲ್ಲವೂ ಕೂಡ ನಮಗೆ ಅಂಟಾರ್ಕ್ಟಿಕಾದಲ್ಲಿ ಸಿಗ್ತವೆ. ಇನ್ಫ್ಯಾಕ್ಟ್ ಇದರಿಂದ ನಮ್ಗೆ ಒಂದೇನು ಕ್ಲಾರಿಟಿ ಸಿಗ್ತಿದೆ ಅಂದ್ರೆ ಬಹಳಷ್ಟು ಮಿನರಲ್ಸು ಒಂದೇ ಪ್ರದೇಶದಲ್ಲಿ ನಿರ್ದಿಷ್ಟವಾಗಿ ಲೊಕೇಟ್ ಆಗಿಲ್ಲ. ದೇ ಆರ್ ಡಿಸ್ಟ್ರಿಬ್ಯೂಟೆಡ್, ಎಲ್ಲ ಎಂಟೈರ್ ಗ್ಲೋಬ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ. ಅದಕ್ಕೆ ನಮಗೆ ಎಂಟೈರ್ ಕಂಟ್ರಿ ಎಲ್ಲ ಕಾಂಟಿನೆಂಟ್ಸ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಿದ್ದಾವೆ, ರೈಟ್. ಸೊ ದಿಸ್ ಇಸ್ ಹೌ some of the major minerals are distributed across the globe, right? So let's go ahead. Yeah, ಇಂಡಿಯಾ ಅಂತ ಕನ್ಸಿಡರ್ ಮಾಡಿದಾಗ ಇಂಡಿಯಾದಲ್ಲಿ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದು ನಮಗೆ ಈ ಮ್ಯಾಪಿಂದ ತಿಳ್ಕೊಬಹುದು. ಈ ಈಸ್ಟ್ ಭಾಗದಲ್ಲಿ ಮತ್ತೆ ಇಲ್ಲಿ ಒಂದಷ್ಟು ಭಾಗ,
ಇಲ್ಲಿ ಜಾಸ್ತಿ ಮಿನರಲ್ಸ್ಗಳು ಇರುವಂಥ ಏನು ಪ್ರದೇಶಗಳು ಬೆಲ್ಟ್ಗಳಾಗಿವೆ. ಸೊ ಯಾವ ಯಾವ ಮಿನರಲ್ ಸಿಗ್ತಿದೆ ಅನ್ನೋದು ನಮ್ದು ಇಲ್ಲಿ ಡಿಮಾರ್ಕೇಶನ್ ಇಂದ ಗೊತ್ತಾಗುತ್ತೆ. ಸೊ ಲೆಟ್ಸ್ ಸಿ ಒನ್ ಬೈ ಒನ್. ಐರನ್ ನಮಗೆ ಜಾರ್ಖಂಡ್, ಒಡಿಶಾ, ಛತ್ತೀಸ್ಗಢ ಈ ಭಾಗದಲ್ಲಿ ನಮಗೆ ಜಾಸ್ತಿ ನೋಡ್ಲಿಕ್ಕೆ ಸಿಗುತ್ತೆ ಐರನ್. ಎಸ್, ಬಾಕ್ಸೈಟ್ ಅಂತ ನೋಡಿದಾಗ ಜಾರ್ಖಂಡ್, ಒಡಿಶಾ, ಛತ್ತೀಸ್ಗಢ ಅಗೇನ್ ಸೇಮ್ ದಿಸ್ ಈಸ್ಟ್ ಬೆಲ್ಟ್, ರೈಟ್. ಸೊ ಈ ಭಾಗದಲ್ಲಿ ನಮಗೆ ಜಾಸ್ತಿ ನೋಡ್ಲಿಕ್ಕೆ ಸಿಗುತ್ತೆ. ಮೈಕಾ ಸೇಮ್ ಥಿಂಗ್ಸ್, ಜಾರ್ಖಂಡ್, ಬಿಹಾರ್, ಆಂಧ್ರ, ರಾಜಸ್ಥಾನ್. ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟ್ ದಟ್ ವಿ ಹ್ಯಾವ್ ಟು ನೋ ಈಸ್ ಇಂಡಿಯಾ ನಮಗೆ ಇನ್ನು ಮೈಕಾ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ವರ್ಲ್ಡ್ ಅಲ್ಲೇ ಟಾಪ್ ಪೊಸಿಷನ್ ಅಲ್ಲಿದೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್, ರೈಟ್. ಅದೇ ರೀತಿ ಕಾಪರ್ ಅಂತ ಕನ್ಸಿಡರ್ ಮಾಡಿದಾಗ ರಾಜಸ್ಥಾನಲ್ಲಿ, MP, ಜಾರ್ಖಂಡ್, ಕರ್ನಾಟಕ ಈ ರೀತಿ ಬಹಳಷ್ಟು ಸ್ಟೇಟ್ಗಳಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ರೀತಿ ಮ್ಯಾಂಗನೀಸ್ ಅನ್ನ ನೋಡಿದ್ರೆ ಮಹಾರಾಷ್ಟ್ರ, MP, ಛತ್ತೀಸ್ಗಢ ಎಕ್ಸೆಟ್ರಾ ರಾಜ್ಯಗಳಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಲೈಮ್ ಸ್ಟೋನ್ ಬಿಹಾರಲ್ಲಿ, ಜಾರ್ಖಂಡಲ್ಲಿ, ಒಡಿಶಾ, MP ಇನ್ ದ ಸೆನ್ಸ್ ಒಂದೇ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಲೊಕೇಟ್ ಆಗಿಲ್ಲ, ಕಂಟ್ರಿಯ ಪೂರ ನಮಗೆ ಡಿಸ್ಪೋಸ್ಡ್ ಆಗಿದ್ದಾವೆ, ರೈಟ್. ಸೊ ನಮಗೆ ಡಿಮಾರ್ಕೇಶನ್ ಇಂದ ನಾವು ಅದನ್ನ ಕಲಿಬಹುದು. ಅದೇ ರೀತಿ ಗೋಲ್ಡ್ ಅಂತ ಬಂದ್ರೆ ವೆರಿ ಫೇಮಸ್ ಕೋಲಾರ್ ಕರ್ನಾಟಕದಲ್ಲಿ ಡೆಪಾಸಿಟ್ ಏನು ಡೀಪೆಸ್ಟ್ ಇನ್ ದ ವರ್ಲ್ಡ್ ಗೋಲ್ಡ್ ಇದ್ದು. ಅಂಡ್ ಗೋಲ್ಡ್ ಇಸ್ ವಾಟ್ ವೆರಿ ಎಕ್ಸ್ಪೆನ್ಸಿವ್ ಮೆಟಲ್. ಅದೇ ರೀತಿ ನಮಗೆ ಸಮುದ್ರದ ಅವೈಲಬಿಲಿಟಿ ಇದೆ. ಸೊ ಸಾಲ್ಟ್ ಅನ್ನು ಕೂಡ ನಮ್ಮ ದೇಶದಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಆಬ್ವಿಯಸ್ಲಿ ಕೋಸ್ಟಲ್ ರಾಜ್ಯಗಳಲ್ಲಿ ಅದನ್ನ ನೋಡೋಕೆ ಸಿಗುತ್ತೆ, ರೈಟ್. ಸೊ ದಿಸ್ ಇಸ್ ಹೌ ಸಮ್ ಆಫ್ ದ ಮಿನರಲ್ಸ್. Brief introduction about some of the mineral distribution in India. Yeah. ಈ ಮಿನರಲ್ಗಳಿಂದ ನಮ್ಗೆ ಏನು ಯೂಸಸ್ ಅಂತ ನೋಡ್ತಾ ಹೋದ್ರೆ ಆಬ್ವಿಯಸ್ಲಿ ನಮ್ದು ಡೇ ಟು ಡೇ ಲೈಫಲ್ಲಿ ಬಹಳಷ್ಟು ಅನುಕೂಲಗಳು ನಮಗೆ ಮಿನರಲ್ಗಳಿಂದ ಆಗ್ತಿದ್ದಾವೆ. ಇನ್ಫ್ಯಾಕ್ಟ್ ಆ ಮಿನರಲ್ಗಳ ಓರ್ ಫಾರ್ಮಲ್ಲಿ ಸಿಗ್ತವೆ, ಅದನ್ನೇ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ನಾವು ಪರ್ಟಿಕ್ಯುಲರ್ ಮೆಟಲ್, ನಾನ್ ಮೆಟಲ್ ಅಂತ ಯೂಸ್ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಜುವೆಲ್ರೀಸ್ ಅಂತ ಕನ್ಸಿಡರ್ ಮಾಡಿದ್ರೆ ಆಬ್ವಿಯಸ್ಲಿ ಬಹಳಷ್ಟು ಜನ ಜುವೆಲ್ರೀಸ್ ಅನ್ನ ಯೂಸ್ ಮಾಡ್ತಿರ್ತೀವಿ. ಕಾಫರ್ ಅನ್ನ ಕಾಯಿನ್ ಮಾಡಲಿಕ್ಕೆ, ಪೈಪ್ ಮಾಡಲಿಕ್ಕೆ, ಎಲೆಕ್ಟ್ರಿಕಲ್ ವೈರಿಂಗ್ ಗಳನ್ನ ಮಾಡಲಿಕ್ಕೆ ಕಾಫರ್ ಅನ್ನ ಯೂಸ್ ಮಾಡ್ತಿರ್ತೀವಿ, ರೈಟ್. ಅದೇ ರೀತಿ ಸಿಲಿಕಾನ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಮಿನರಲ್. ಕಂಪ್ಯೂಟರ್ ಇಂಡಸ್ಟ್ರೀಸ್ ಅಲ್ಲಿ ನಮಗೆ ಬಹಳ ಯೂಸ್ ಆಗುವಂಥದ್ದು ಅಲ್ಯೂಮಿನಿಯಂ, ಬಾಕ್ಸೈಟ್ ಅನ್ನುವಂಥ ಅದಿರಿನಿಂದ ನಾವು ಅಲ್ಯೂಮಿನಿಯಂ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ರೈಟ್. ಆಟೋಮೊಬೈಲ್ ಇಂಡಸ್ಟ್ರಿ, ಏರೋಪ್ಲೇನ್, ಅಲ್ಯೂಮಿನಿಯಂದು ಒಂದು ಪೆಕ್ಯುಲಿಯರ್ ಫೀಚರ್ ಏನಂದ್ರೆ ಇದು ಬಹಳ ಲೈಟ್ ವೇಟ್ ಇರುತ್ತೆ. ಸೊ ಅದಕ್ಕಾಗಿ ನಮಗೆ ಏರೋಪ್ಲೇನ್ ಇಂಡಸ್ಟ್ರೀಸ್ ಎಲ್ಲ ಯೂಸ್ ಮಾಡ್ತಿರ್ತೀವಿ, ರೈಟ್. ಅದೇ ಎಕ್ಸೆಟ್ರಾ ಬಹಳಷ್ಟು ಇಂಡಸ್ಟ್ರೀಸ್ಗಳಲ್ಲಿ ನಾವು ಇಂಡಸ್ಟ್ರಿಯಲ್ ಪರ್ಪಸ್ ಇಂದ ಅಲ್ಯೂಮಿನಿಯಂ ನಮಗೆ ಬಹಳ ಉಪಯುಕ್ತ ಆಗಿದೆ, ರೈಟ್. ಯಾ, ಸೊ ಈಗ ನಾವು ಮಿನರಲ್ಸ್ ಅಂತ ನೋಡಿದ್ರೆ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದೀವಿ. ಸೊ ದಟ್ ಅವು ಹೆಂಗಾಗುತ್ತೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಡೇ ಎಕ್ಸ್ಟ್ರಾಕ್ಟ್ ಮಾಡಿ 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 ಒಂದು ದಿನ ಅವೆಲ್ಲ ಖಾಲಿಯಾಗಿ ಹೋಗುವಂತ ಚಾನ್ಸಸ್ ಇರುತ್ತೆ, ಇಸಂಟ್ ಇಟ್. ಸೊ ಅದಕ್ಕಾಗಿ ಅವುಗಳನ್ನು ನಾವು ಪ್ರೊಟೆಕ್ಟ್ ಮಾಡೋದು ನಮ್ದು ಇವತ್ತಿಂದು ನೀಡ್ ಆಫ್ ಎನ್ ಅವರ್. ಬಿಕಾಸ್ ಒನ್ಸ್ ಎಕ್ಸ್ಟ್ರಾಕ್ಟ್ ಮಾಡಿ ಎಲ್ಲ ಖಾಲಿ ಆಗಿಬಿಟ್ರೆ ಅಗೇನ್ ಅವೆಲ್ಲವೂ ನಮಗೆ ರಿಫ್ಲೆನಿಶ್ ಆಗಲಿಕ್ಕೆ ಇಟ್ ವಿಲ್ ಅಗೇನ್ ಟೇಕ್ ಮಿಲಿಯನ್ಸ್ ಆಫ್ ಇಯರ್ಸ್, right. So that we have to use them very cautiously, yes. So that we need to conserve the minerals, right. So henge conserve ಮಾಡಬಹುದು ಅಂತ ನೋಡ್ತಾ ಹೋದ್ರೆ obviously first thing is cautious ಆಗಿ ಯೂಸ್ ಮಾಡೋದ್ರಿಂದ, unnecessary ವೇಸ್ಟೇಜ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ, ಮೈನಿಂಗ್ ಮಾಡೋದ್ರಿಂದ ನಾವು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋವಾಗ ಅನ್ನೆಸೆಸರಿ ಆಗಿ ವೇಸ್ಟ್ ಆಗ್ತಿರುತ್ತೆ. ಅಂಥ ವೇಸ್ಟ್ ಅನ್ನ ತಡೆಯೋದ್ರಿಂದ, ರೈಟ್. ಸೊ ಈ ಥರ ಎಲ್ಲ ಪ್ರಾಸೆಸ್ಗಳಿಂದ ನಾವು ಮಿನರಲ್ಗಳನ್ನ ಸೇವ್ ಮಾಡಬಹುದು. ಸೊ ದಟ್ ವಿ ಕ್ಯಾನ್ ಯೂಸ್ ಇಟ್ ವೆರಿ ಜುಡಿಷಿಯಸ್ಲಿ, ಎಸ್. Yeah, we have to reduce the wastage of mining. The same things are written. And one more thing is recycling. Recycling is very important. ಮರುಬಳಕೆ ಮಾಡೋದು ಅಂತ ಹೇಳ್ತೀವಿ. ಸೊ ಮರುಬಳಕೆ ಮಾಡೋದ್ರಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಮಿನರಲ್ ಅನ್ನೇ ಮತ್ತೆ ಸೈಕ್ಲಿಕ್ ಪ್ರಾಸೆಸ್ಸಿಗೆ ಒಳಪಡಿಸಿ
ಅದನ್ನು ಪುನರ್ಬಳಕೆ ಮಾಡೋದ್ರಿಂದ ನಾವು ಬಹಳಷ್ಟು ಮಿನರಲ್ಸನ್ನು ಸೇವ್ ಮಾಡ್ಬೋದು. ಬಿಕಾಸ್ ನಾವು ಸೋರ್ಸನ್ನು ಸೇವ್ ಮಾಡ್ತಿರ್ತೀವಿ, ಇರೋದನ್ನೇ ಯೂಸ್ ಮಾಡ್ತಿರ್ತೀವಿ. ಸೊ ದಟ್ ವಿ ಕ್ಯಾನ್ ಸೇವ್ ದಿ ಮಿನರಲ್ಸ್, ರೈಟ್? Yeah, this is about some of the minerals and how we can conserve them. ಅದೇ ರೀತಿ ನಾವು ನೆಕ್ಸ್ಟ್ ಏನು ನೋಡ್ತೀವಿ, ಪವರ್ ರಿಸೋರ್ಸಸ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಉಪಯುಕ್ತವಾಗುವಂತಹ ಒಂದಷ್ಟು ರಿಸೋರ್ಸ್ಗಳಿಗೆ ನಾವು ಪವರ್ ರಿಸೋರ್ಸಸ್ ಅಂತ ಕರಿತೀವಿ. ಎಸ್, ಪವರ್ ರಿಸೋರ್ಸಸ್. ವೈ? ಬಿಕಾಸ್ ಎನರ್ಜಿ ಲೈಕ್ ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡೋದಾಗಿರಲಿ, ಎಸ್, ಸೊ ಅವುಗಳಿಂದ ನಾವೇನು ಮಾಡ್ತೀವಿ, ನಮಗೆ ಫ್ಯೂಚರ್ ಯೂಸಿಗಾಗಿ, ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ಗಳಿಗಾಗಿ ಎನರ್ಜಿ ಅವಶ್ಯಕತೆ ಇರುತ್ತೆ, ಎಲೆಕ್ಟ್ರಿಸಿಟಿ ಅವಶ್ಯಕತೆ ಇರುತ್ತೆ. ಸೊ ಅವುಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನಮಗೆ ಒಂದಷ್ಟು ರಿಸೋರ್ಸಸ್ ನಮಗೆ ಬಹಳ ಹೆಲ್ಪ್ಫುಲ್ ಆಗಿದ್ದಾವೆ. ಸೊ ಅವುಗಳನ್ನು ನಾವು ಈ ಚಾಪ್ಟರಲ್ಲಿ ನೋಡ್ತಾ ಹೋಗ್ತಿದ್ದೀವಿ, ರೈಟ್? ಈ ಪರ್ಟಿಕ್ಯುಲರ್ ಟಾಪಿಕ್ ಅಂಡರಲ್ಲಿ ನೋಡ್ತೀವಿ. ಸೊ ನೋಡ್ತಾ ಹೋದರೆ ನಾವು ಅದರಲ್ಲಿ ಪವರ್ ರಿಸೋರ್ಸ್ ಅಲ್ಲೇ ನಾವು ಎರಡು ನೋಡ್ತೀವಿ. ಒನ್ ಈಸ್ ಕನ್ವೆನ್ಷನಲ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಅಂತ ಕರಿತೀವಿ. ಎಸ್, ಕನ್ವೆನ್ಷನಲ್ ಏನು ಅಂತ ನೋಡಿದರೆ ಕಾಮನ್, ವಿ ಕ್ಯಾನ್ ಯೂಸ್ ದೆಮ್ ಫಾರ್ ಅ ಲಾಂಗ್ ಟೈಮ್, ರೈಟ್? ಸೊ ಅವುಗಳಿಗೆ ನಾವು ಕನ್ವೆನ್ಷನಲ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ವಿ ಕ್ಯಾನ್ ಸಿ ಹಿಯರ್, ಫೈರ್ವುಡ್, ಫಾಸಿಲ್ ಫ್ಯೂಲ್. ಎಸ್, ನಾನ್ ಕನ್ವೆನ್ಷನಲ್ ಸೋರ್ಸಸ್ ಅಂತ ನೋಡಿದರೆ ಅವುಗಳಿಗೆ ಏನು, ದೀಸ್ ಆರ್ ದಿ ಸಸ್ಟೈನೇಬಲ್, ಕನ್ನಡದಲ್ಲಿ ಹೇಳ್ತೀವಿ ಸಾಂಪ್ರದಾಯಿಕ ಮತ್ತು ಸಾಂಪ್ರದಾಯಿಕವಲ್ಲದ ಶಕ್ತಿಯ ಮೂಲಗಳು ಅಂತ ಹೇಳ್ತೀವಿ. ಸೊ ದಟ್ ಇಸ್ ವಾಟ್ ಕನ್ವೆನ್ಷನಲ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಸೋರ್ಸಸ್. ನಾನ್ ಕನ್ವೆನ್ಷನಲ್, ದೀಸ್ ಆರ್ ದಿ ಎಮರ್ಜಿಂಗ್ ಸೋರ್ಸಸ್ ಆ್ಯಂಡ್ ವಿ ಕ್ಯಾನ್ ಯೂಸ್ ದೀಸ್ ಸೋರ್ಸಸ್ ಆಸ್ ಅ ಸಸ್ಟೈನೇಬಲ್ ಸೋರ್ಸಸ್ ಫಾರ್ ದಿ ಎನರ್ಜಿ ಪ್ರೊಡಕ್ಷನ್. ಲೈಕ್ ನಮ್ಮದು ಸೋಲಾರ್ ಎನರ್ಜಿಯಿಂದ, ಜಿಯೋಥರ್ಮಲ್ ಎನರ್ಜಿಯಿಂದ, ಅವುಗಳೆಲ್ಲವುಗಳಿಗೆ ನಾವು ನಾನ್ ಕನ್ವೆನ್ಷನಲ್ ಅಂತ ಕರಿತೀವಿ, ರೈಟ್? Means these things can be replenished very easily, but it is not the case with conventional sources, right? So ಇವುಗಳು ರಿಪ್ಲೆನಿಶ್ ಆಗೋಕೆ ಬಹಳಷ್ಟು ಟೈಮ್ ತಗೊಳ್ತಿರ್ತವೆ, ಬಟ್ ಇವುಗಳು ಏನು ಈಸಿಯಾಗಿ ರಿಪ್ಲೆನಿಶ್ ಆಗ್ತಿರ್ತವೆ. ಯಾ, ಸೊ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಅಂತ ನೋಡಿದರೆ ನಾವು, ಫಸ್ಟ್ ಈಸ್ ಫೈರ್ವುಡ್. ನಮಗೆ ಜಾಸ್ತಿ ವೈಡ್ಲಿ ನಾವು ಕುಕಿಂಗ್ ಪರ್ಪಸಿಂದ, ಡೊಮೆಸ್ಟಿಕ್ ಆಗಿ ನಾವು ಇದನ್ನು ಯೂಸ್ ಮಾಡ್ತಿರ್ತೀವಿ. ಅದೇ ರೀತಿ ನಮಗೆ, ಸೊ ದಿಸ್ ಇಸ್ ವಾಟ್ ಅವರ್ ಟ್ರೆಡಿಷನಲ್ ಎನರ್ಜಿ ಸೋರ್ಸ್, ರೈಟ್? ಸೊ ಇಟ್ ವಿಲ್ ರಿನ್ಯೂವೇಬಲ್, ಬಟ್ ಫಾರ್ ಅ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್. ಸದಾ ಕಾಲ ನಾವು ಇದನ್ನು ಮಾಡಲಿಕ್ಕೆ ಆಗಲ್ಲ, ಪ್ರೊಡ್ಯೂಸ್ ಮಾಡಲಿಕ್ಕೆ. ಒನ್ಸ್ ಇಟ್ ಇಸ್ ಡನ್, ಕಂಪ್ಲೀಟ್ ಫೈರ್ ವುಡ್ ಎಲ್ಲ ಖಾಲಿ ಆಗಿಬಿಟ್ರೆ ಅಗೇನ್ ಗಿಡ ಹಾಕಿಬಿಟ್ಟು ಫೈರ್, ಇಟ್ ಈಸ್ ಎ ಲಾಂಗ್ ಪ್ರಾಸೆಸ್ ಕಂಪೇರ್ಡ್ ಟು ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್, ರೈಟ್? ಸೊ ನಮ್ಮ ಇಂಡಿಯಾ ಅಂತ ಕನ್ಸಿಡರ್ ಮಾಡಿದರೆ ನಮಗೆ more than 50% ಎನರ್ಜಿ ನಮಗೆ used by the villagers comes from the firewood. Obviously domestic cooking purpose ಗಾಗಿ ಯೂಸ್ ಆಗ್ತಿರುತ್ತೆ ಇದು. ಯಾ, ನೆಕ್ಸ್ಟ್ ಥಿಂಗ್ ಇಸ್ ಫಾಸಿಲ್ ಫ್ಯೂಲ್ಗಳು ಕೂಡ ಹೆಂಗಂದ್ರೆ ಒಂದಿನ ಬರಿದಾಗ್ತವೆ. ಸೊ ಏನು ಫಾಸಿಲ್ ಫ್ಯೂಲ್ಸ್ ಅಂತ ನೋಡ್ತಾ ಹೋದರೆ ಯಾವ ಥರ ಕ್ರಿಯೇಟ್ ಆಗಿವೆ ಅನ್ನೋದನ್ನು ಫಸ್ಟ್ ನೋಡಿದರೆ, ಸಪೋಸ್ ದಿಸ್ ಇಸ್ ದಿ ಅರ್ತ್ ಸರ್ಫೇಸ್. ಲೆಟ್ ಮೀ ಡ್ರಾ ಇಟ್ ಲಿಟಲ್ ಲಾಂಗ್, ರೈಟ್? ಸೊ ದಿಸ್ ಇಸ್ ದಿ ಅರ್ತ್ ಸರ್ಫೇಸ್. ನಮ್ದಿಲ್ಲೆಲ್ಲ ಪ್ಲಾಂಟ್ಸ್ ಇರ್ತವೆ, ಪ್ಲಾಂಟ್ಸ್, ಆ್ಯನಿಮಲ್ಸ್. ಸೊ ಒಂದಷ್ಟು ಜಿಯೋಲಾಜಿಕಲ್ ಆಕ್ಟಿವಿಟೀಸ್ಗಳಿಂದಾಗಿ ನಮಗೆ ಈ ಭಾಗದಲ್ಲಿ ನಮಗೆ ಭೂಮಿ ಏನು ಕುಸಿತ ಆಗಿಬಿಟ್ಟಿದೆ ಅಂತ ಅನ್ಕೋರಿ, ರೈಟ್? ಸೊ ಆಗೇನಾಗುತ್ತೆ, ಇಲ್ಲಿರುವಂತಹ ಪ್ಲಾಂಟ್ಸ್ ಎಲ್ಲ ಎಲ್ಲ ಕಿತ್ಕೊಂಡು ಕೆಳಗಡೆ ಹೋಗ್ಬಿಡ್ತವೆ, ರೈಟ್? ಆ್ಯಂಡ್ ಇಲ್ಲಿರುವಂತಹ ಆರ್ಗ್ಯಾನಿಸಮ್ಸ್ ಇವೆಲ್ಲ ನಮಗೆ ಕೆಳಗೆ ಹೋಗ್ಬಿಡ್ತವೆ. ಸೊ ಅಗೇನ್ ಈ ಭಾಗದಲ್ಲಿ ನಮಗೆ ಮಣ್ಣು ಕವರ್ ಆಗಿರುತ್ತೆ, ಮೀನ್ಸ್ ಈ ಥರ ಕೆಳಗಡೆ ಹೋಗಿ ಇವೆ ಹುದುಗ್ಬಿಡ್ತವೆ. ಸೊ ಬಹಳಷ್ಟು ಹೈ ಪ್ರೆಷರ್ ಮತ್ತು ಹೈ ಟೆಂಪ್ರೇಚರಲ್ಲಿ ಸಿಕ್ಕಾಕೊಂಡು ಈ ಪ್ಲಾಂಟ್ ಮತ್ತು ಆನಿಮಲ್ಸೇ ನಮಗೆ ಲಿಕ್ವಿಡ್ ಫಾರ್ಮಿಗೆ ಕನ್ವರ್ಟ್ ಆಗ್ತವೆ. It will take too much time. This is a very lengthy process. So that
ಇದೆಲ್ಲ ನಮಗೆ ಆರ್ಗ್ಯಾನಿಕ್ ಲಿಕ್ವಿಡ್ ಫಾರ್ಮಲ್ಲಿ ಆರ್ಗ್ಯಾನಿಕ್ ಮ್ಯಾಟರೇ ನಮಗೆ ಲಿಕ್ವಿಡ್ ಫಾರ್ಮಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ದ್ಯಾಟ್ ಲಿಕ್ವಿಡ್ ನಾವು ಅದನ್ನೇ ನಾವು ಫ್ಯೂಲ್ಸ್ ಅಂತ ಯೂಸ್ ಮಾಡ್ತೀವಿ, ರೈಟ್. ಸೊ ಬಯೋಫ್ಯೂಲ್ಸ್, ಸಾರಿ ಫಾಸಿಲ್ ಫ್ಯೂಲ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಹೌ ನಾವು ಏನು ಬಹಳಷ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ನೋಡ್ತಿರ್ತೀವಿ. ಸೊ ಅಗೇನ್ ಈ ಥರ ಬೇಸಿಕ್ ಪ್ರಾಸೆಸ್ಸಿಂದ ನಮ್ಗೆ ಅವುಗಳು ನೋಡೋಕೆ ಸಿಗ್ತಿರ್ತವೆ. ಸೊ ಅಗೇನ್ ಈ ಥರ ಎಲ್ಲ ಆಗಲಿಕ್ಕೆ ಎಲ್ಲ ಕಡೆ ಸರ್ವವ್ಯಾಪಿಯಾಗಿ ಆಗಲ್ಲ, ರೈಟ್. ಸೊ ಇದಾಗಲಿಕ್ಕೆ ಅಗೇನ್ ಇಟ್ ಈಸ್ ಲಿಮಿಟೆಡ್ ಟು ಪರ್ಟಿಕ್ಯುಲರ್ ರೀಜನ್ಸ್. ಸೊ ಇದಾಗಬೇಕು ಅಂದರೆ ಅಗೇನ್ ಥೌಸಂಡ್ಸ್ ಆಫ್ ಇಯರ್ಸ್ ಟೈಮ್ ತಗೊಳ್ತಿರುತ್ತೆ. ಸೊ ಇದನ್ನು ರಿಫ್ಲೆನಿಶ್ ಮಾಡೋದು ಬಹಳ ಡಿಫಿಕಲ್ಟ್, ಅಗೇನ್ ಬಿಕಾಸ್ ಇಟ್ ಈಸ್ ಟೈಮ್ ಟೇಕಿಂಗ್. ಸೊ ದಿಸ್ ಇಸ್ ಒನ್ ಥಿಂಗ್. ಲೈಕ್ ಯಾವ್ದ್ಯಾವ್ದು ಅಂತ ನೋಡಿದರೆ ಕೋಲ್ ಆಗಿರ್ಬೋದು, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್, ಇವೆಲ್ಲವೂ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ most important, right. So because why, what is the problem associated with this ಅಂತ ನೋಡಿದ್ರೆ ರಿಫ್ಲೆನಿಶ್ ಮಾಡೋದು ಈಸಿ ಇಲ್ಲ, ರೈಟ್. ಮತ್ತೆ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಇರುತ್ತೆ, ರೈಟ್. ನಾವೀಗ ಪ್ರೆಸೆಂಟ್ ಡೇಸನ್ನು ನೋಡಿದರೆ ನಾವು ಫ್ಯೂಲನ್ನು ಯೂಸ್ ಮಾಡ್ತಿರುವಂಥ ರೇಟ್ ನೋಡಿದರೆ ಅದು ಪ್ರೊಡ್ಯೂಸ್ ಆಗ್ತಿರುವಂತಹ ರೇಟ್ಗಿಂತ ಬಹಳ ಜಾಸ್ತಿ ಇದೆ. ಸೊ ದಟ್ ಬ್ಯಾಲೆನ್ಸ್ ಮಾಡಬೇಕಾಗಿರೋ ನೀಡ್ ಇದೆ, ರೈಟ್. ಅದಕ್ಕಾಗಿ ನಾವು ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಅನ್ನ ಡಿಪೆಂಡ್ ಆಗ್ತಿದ್ದೀವಿ, ಲೈಕ್ ಸೋಲಾರ್ ಎನರ್ಜಿ ಆಗಿರ್ಬೋದು. ವಿಲ್ ಸಿ ದಟ್ ಲೇಟರ್. ಯಾ, ಸೊ ಅವುಗಳನ್ನೇ ನಾವು ಒನ್ ಬೈ ಒನ್ ಫಾಸಿಲ್ ಫ್ಯೂಲ್ಸ್ ಅನ್ನ ನೋಡ್ತಾ ಹೋದ್ರೆ ಫಸ್ಟ್ ನಾವು ಕೋಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಕೋಲ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್. ಕೋಲ್ ಇಸ್ ಅ ಮೋಸ್ಟ್ ಅಬಂಡೆಂಟ್ ಫಾಸಿಲ್ ಫ್ಯೂಲ್. ಎಕ್ಸಾಮಲ್ಲಿ ಕೋಲಿಂದ ಕ್ವೆಶನ್ ಬರೋ ಪ್ರೊಬ್ಯಾಬಿಲಿಟಿ ಬಹಳ ಜಾಸ್ತಿ ಇರುತ್ತೆ, ರೈಟ್. ಸೊ ಮೋಸ್ಟ್ ಅಬಂಡೆಂಟ್ ಆಗಿರುವಂಥ ಒಂದು ಏನು ಫಾಸಿಲ್ ಫ್ಯೂಲ್ ಆಗಿದೆ. ಸಾಲಿಡ್ ಕಾರ್ಬನ್ ಬೇಸ್ಡ್ ಫಾಸಿಲ್ ಫ್ಯೂಲ್, ಸೇಮ್ ಪ್ರಾಸೆಸ್ ನೋಡಿದ್ವಿ ಅಲ್ವಾ. ಸೊ ಅವುಗಳಿಂದನೇ ಫಾರ್ಮ್ ಆಗಿರ್ತವೆ. ಮೀನ್ಸ್ ಇಟ್ ಕನ್ಸಿಸ್ಟಿಂಗ್ ಆಫ್ ಅ ಆರ್ಗ್ಯಾನಿಕ್ ಕಂಪೌಂಡ್, ರೈಟ್. ಸೊ ಇಟ್ ಈಸ್ ಯೂಸಿಂಗ್ ಫಾರ್ ಡೊಮ್ಯಾಸ್ಟಿಕ್ ಫ್ಯೂಲ್ ಆಗಿ, ಹೀಟಿಂಗ್ ಪರ್ಪಸಿಂದ. ಹಿಂದಿನ ಕಾಲದಲ್ಲಿ ನಾವು ಸ್ಟೀಮ್ ಇಂಜಿನ್ಸ್ ಅಂತ ನೋಡ್ತಿದ್ವಿ. ಸೊ ಅಗೇನ್ ಅದಕ್ಕೆ ನಮಗೆ ಪ್ಯೂರ್ಲಿ ಇದೆ ಕೋಲ್ ಬೇಸ್ಡೇ ಅದು ವರ್ಕ್ ಆಗ್ತಿತ್ತು. ಎನರ್ಜಿ ಪ್ರೊಡ್ಯೂಸ್ ಆಗೋದಕ್ಕೆ ಕೋಲೇ ನಮಗೆ ಸೋರ್ಸ್ ಆಗಿತ್ತು, ರೈಟ್. ಇಂಡಸ್ಟ್ರಿಗಳಿಗೆ, ಸ್ಟೀಮ್ ಇಂಜಿನ್ಗಳಿಗೆ, ಎಲೆಕ್ಟ್ರಿಸಿಟಿ ಜನರೇಷನ್ ಮಾಡಲಿಕ್ಕೆ, ಇವೆಲ್ಲ ಪರ್ಪಸಿಗಾಗಿ ನಾವು ಕೋಲನ್ನು ಯೂಸ್ ಮಾಡ್ತೀವಿ, ರೈಟ್. ಯಾ, ಎಲೆಕ್ಟ್ರಿಸಿಟಿ ಅಂತ ಬಂದಾಗ ನಾವು ಥರ್ಮಲ್ ಪವರ್ ಅಂದರೆ ನಮ್ದು ಜಾಸ್ತಿ ಕೋಲ್ ನಾವು ಇನ್ಫ್ಯಾಕ್ಟ್ ನಮ್ದು ಜಾಸ್ತಿ ಥರ್ಮಲ್ ಪವರ್ ಪ್ರೊಡ್ಯೂಸ್ ಆಗ್ತಿರೋದು ಕೋಲಿಂದ, ರೈಟ್. ಕೋಲಿಂದ ನಾವು ಜಾಸ್ತಿ ಥರ್ಮಲ್ ಪವರನ್ನು ಜನರೇಟ್ ಮಾಡ್ತಿದ್ದೀವಿ. ಅಗೇನ್ ದಿಸ್ ವಾಸ್ ಆಸ್ಡ್ ಇನ್ ದಿ ಎಕ್ಸಾಮ್, ರೈಟ್. ಬಟ್ ದ ಥಿಂಗ್ ಈಸ್ ಏನು ಬರ್ನ್ ಮಾಡೋದ್ರಿಂದ ಜಾಸ್ತಿ ಪೊಲ್ಯೂಟೆಂಟ್ಸ್ ಬರ್ತಿರ್ತವೆ. ಸೊ ದಟ್ ಎನ್ವಿರಾನ್ಮೆಂಟ್ ಕನ್ಸರ್ನ್ಸ್ ಅನ್ನ ಹೊಂದಿದ್ದಾವೆ. ಬಿಕಾಸ್ ಇಟ್ ಈಸ್ ವಾಟ್ ಪ್ರೊಡ್ಯೂಸಿಂಗ್ ದಿ ಪೊಲ್ಯೂಟ್ ಆಗುವಂತಹ ಗ್ಯಾಸ್ಗಳನ್ನು ರಿಲೀಸ್ ಮಾಡ್ತಿದ್ದಾವೆ, ರೈಟ್. ಸೊ ದಿಸ್ ಇಸ್ ಅಬೌಟ್ ಕೋಲ್. ಯಾ, ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ವರ್ಲ್ಡಲ್ಲಿ ಅಂತ ನೋಡ್ತಾ ಹೋದರೆ ಚೈನಾದಲ್ಲಿ, USA, ಜರ್ಮನಿ, ರಷ್ಯಾ, ಸೌತ್ ಆಫ್ರಿಕಾ, ಫ್ರಾನ್ಸ್. ಅಗೇನ್ ಮ್ಯಾಪಿಂದ ನಮಗೆ ಕ್ಲಿಯರ್ ಆಗ್ತಿದೆ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ಕೋಲ್. ಇನ್ಫ್ಯಾಕ್ಟ್ ಆ ಪ್ರಾಸೆಸ್ ಹುದುಗುವುದು, ಲಾಟ್ ಆಫ್ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್, ಆ ಪ್ರಾಸೆಸ್ ಎಲ್ಲ ಇಲ್ಲೆಲ್ಲ ಆಗಿದೆ ಅಂತ ರಿಪ್ರೆಸೆಂಟ್ ಮಾಡ್ತಿದೆ. ಇಂಡಿಯಾ ಅಂತ ಬಂದಾಗ ಅಗೇನ್ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್, ರೈಟ್. ಸೊ ರಾಣಿಗಂಜ್ ವೆಸ್ಟ್ ಬೆಂಗಾಲಲ್ಲಿ ಯಾವ ಒಂದು ಪ್ರದೇಶ ಮತ್ತು ಯಾವ ರಾಜ್ಯದಲ್ಲಿ ಆ ಥರ ಮ್ಯಾಚ್ ಮಾಡಲಿಕ್ಕೂ ಕೇಳ್ಬೋದು. ಸೊ ದಟ್ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ರಾಣಿಗಂಜ್ ನಮಗೆ ವೆಸ್ಟ್ ಬೆಂಗಾಲಲ್ಲಿ, ಝರಿಯಾ ಕೋಲ್ ಮೈನ್ಸ್ ನಮಗೆ ಜಾರ್ಖಂಡಲ್ಲಿ ಸಿಗ್ತವೆ, ಧನ್ಬಾದ್ ನಮಗೆ ಜಾರ್ಖಂಡಲ್ಲಿ, ಬೊಕ್ಯಾರೋ ಜಾರ್ಖಂಡಲ್ಲಿ, ರೈಟ್. ಸೊ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಯಾ, ಅಗೇನ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂತ ಕನ್ಸಿಡರ್ ಮಾಡಿದರೆ ನಮಗೆ ಇದರಲ್ಲಿ ಬಹಳಷ್ಟನ್ನು ಕವರ್ ಮಾಡ್ತೀವಿ. ಪೆಟ್ರೋಲಿಯಂ ಇದು ಹೆಂಗೆ, ಅದು ಕೋಲ್ ನಮಗೆ ಸಾಲಿಡ್ ಆಗಿ ಬ್ಲ್ಯಾಕ್ ಕಲರಲ್ಲಿದ್ದು, ದಿಸ್ ಇಸ್ ವಾಟ್ ಥಿಕ್ ಬ್ಲ್ಯಾಕ್ ಕಲರ್ ಆಗಿರುವಂಥ ಲಿಕ್ವಿಡ್ ಫಾರ್ಮಲ್ಲಿ ಸಿಗುವಂಥ ಒಂದು ಏನು ಎನರ್ಜಿ ಸೋರ್ಸ್ ಆಗಿದೆ,
ರೈಟ್. ಸೊ ಅಗೇನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಆಯಿಲ್ ಫೀಲ್ಡ್ಸ್ಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಸೊ ಆಫ್ ಶೋರ್ ಮತ್ತು ಕೋಸ್ಟಲ್ ಏರಿಯಾಸಲ್ಲಿ ಮತ್ತು ಸ್ವಲ್ಪ ಜಾಸ್ತಿ ಡೆಪ್ತಲ್ಲಿ ನಮಗೆ ಇವೆಲ್ಲ ನಮಗೆ ನೋಡ್ಲಿಕ್ಕೆ ಸಿಗ್ತವೆ. ರೈಟ್. ಸೊ ಹೆಂಗೆ ರಿಫೈನ್ ಮಾಡ್ತಾರೆ ಅಂತ ನೋಡ್ತಾ, ಇದರಿಂದ ಏನೇನು ರಿಫೈನ್ ಮಾಡ್ತಾರೆ, ಪೆಟ್ರೋಲಿಯಂ ಅಮ್ಮ ಹೆಸರಲ್ಲಿದೆ, ಪೆಟ್ರೋಲಿಯಂ ಬಹಳಷ್ಟು. ಯಾರ್ಯಾರಿಗೆ ಅಮ್ಮ ಅಂತ ನೋಡಿದರೆ ಡಿಸೈಲ್ಗೆ, ಪೆಟ್ರೋಲ್ಗೆ, ಕ್ಯಾರೋಸಿನಿಗೆ, ವ್ಯಾಗ್ಸ್, ಲ್ಯೂಬ್ರಿಕಂಟ್, ಪ್ಲಾಸ್ಟಿಕ್, ಇವುಗಳಿಗೆಲ್ಲ ಪೆಟ್ರೋಲಿಯಂ ಅಮ್ಮ. ಅಂದರೆ ಇವರಿಂದ ಇವುಗಳೆಲ್ಲವನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಿರ್ತೀವಿ. ರೈಟ್. ಸೊ ದಿಸ್ ಈಸ್ ವಾಟ್ ದ ಪೆಟ್ರೋಲಿಯಂ. Brief introduction of the petroleum. One more thing is it is called as a black gold. ಗೋಲ್ಡ್ ನಮಗೆ ಬಹಳ ಬೆಲೆ ಬಾಳುವಂಥದ್ದು. ಸೊ ಅದೇ ರೀತಿ ನಮಗೆ ಪೆಟ್ರೋಲಿಯಂ ಕೂಡ ಬಹಳ ಬೆಲೆ ಬಾಳುವಂಥದ್ದು ಬಿಕಾಸ್ ಆಫ್ ಇಟ್ಸ್ ಯುಟಿಲಿಟಿ. ಇವೆಲ್ಲ ನೋಡಿದರೆ ನಮಗೆ ಗೊತ್ತಾಗ್ತಿದೆ. ಯಾಕೆ ಬ್ಲ್ಯಾಕ್ ಗೋಲ್ಡ್ ಅಂತ ನೋಡ್ತಾ ಹೋದರೆ, ಕ್ರೂಡ್ ಫಾರ್ಮ್ ಆಬ್ವಿಯಸ್ಲಿ ಬ್ಲ್ಯಾಕ್ ಕಲರಲ್ಲಿರುತ್ತೆ. Yes, extremely valuable as gold is. Yes. Yeah. ವರ್ಲ್ಡಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಮಾಡುವಂತಹ ಕಂಟ್ರೀಸ್ ಯಾವುದು ಅಂತ ನೋಡ್ತಾ ಹೋದರೆ, ಇರಾನಲ್ಲಿ, ಇರಾಕ್, ಸೌದಿ ಅರೇಬಿಯಾ. ಅದಕ್ಕೆ ನೋಡಿ ನ್ಯೂಸ್ ಪೇಪರಲ್ಲೆಲ್ಲ ಆಯಿಲ್ ಎಕ್ಸ್ಪೋರ್ಟ್ ಮಾಡುವಂತಹ ಕಂಟ್ರೀಸ್ ಯಾವ ಇದ್ದಾವೆ ಅಂತ ನೋಡಿದಾಗ ಇವೇ ಕಂಟ್ರೀಸಿಂದನೇ ಬಂದಿರ್ತವೆ. ರೈಟ್. ಸೊ USA, ರಷ್ಯಾ, ವೆನಿಜುವೆಲಾ ಎಕ್ಸೆಟ್ರಾ, ಇವೆಲ್ಲ ದೇಶದಲ್ಲಿ ನಮಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡ್ತಿರ್ತೀವಿ. ರೈಟ್. ಇಂಡಿಯಾ ಅಂತ ಕನ್ಸಿಡರ್ ಮಾಡಿದಾಗ ಅಸ್ಸಾಂದಲ್ಲಿ ದಿಗ್ಬಾಯ್ ಅನ್ನುವಂಥ ಪ್ಲೇಸ್ ಇದೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮ್. ಇಂಡಿಯಾದಲ್ಲಿರುವಂತಹ ಪೆಟ್ರೋಲಿಯಂ ಎಕ್ಸ್ಟ್ರಾಕ್ಟ್ ಮಾಡುವಂಥ ಪ್ಲೇಸಸ್ ದಿಗ್ಬಾಯ್, ಬಾಂಬೆ ಹೈ, ಕೃಷ್ಣಾ ಗೋದಾವರಿ ಡೆಲ್ಟಾ. ಇವೆರಡೂ ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿರುವಂತಹ ಕ್ವೆಶನ್ಸ್ ಇವು, ದಿಗ್ಬಾಯ್ ಮತ್ತು ಬಾಂಬೆ ಹೈ. ರೈಟ್. ನೆಕ್ಸ್ಟ್ ಥಿಂಗ್ ಇಸ್ ನ್ಯಾಚುರಲ್ ಗ್ಯಾಸ್. ಇದು ಕೂಡ ನಮಗೆ ಫೌಂಡ್ ವಿತ್ ಪೆಟ್ರೋಲಿಯಂ ಡೆಪಾಸಿಟ್ಸ್. ರೈಟ್. ಸೊ ಕ್ರೂಡ್ ಅಂದರೆ ಈ ರೀತಿ ನೋಡಿದರೆ ಅದೇ ಸೇಮ್ ಪೆಟ್ರೋಲಿಯಂ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ತಿರ್ತೀವಲ್ವ, ಅದೇ ರೀತಿ ನಾವು ನ್ಯಾಚುರಲ್ ಗ್ಯಾಸನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಇಂಡಸ್ಟ್ರಿಯಲ್ ಪರ್ಪಸ್ಗೆ, ಎನರ್ಜಿ ಸೋರ್ಸ್ಗಳಾಗಿ, ಡೊಮ್ಯಾಸ್ಟಿಕ್ ಪರ್ಪಸ್ಗೆ ಇವುಗಳನ್ನು ನಾವು ಯೂಸ್ ಮಾಡ್ತಿರ್ತೀವಿ. ಸೊ ವರ್ಲ್ಡಲ್ಲಿ ಟಾಪ್ ಪ್ರೊಡ್ಯೂಸರ್ಸ್ ಅಂತ ನೋಡಿದಾಗ ನಾವು ರಷ್ಯಾ, ನಾರ್ವೆ, UK, ನೆದರ್ಲ್ಯಾಂಡ್ ಈ ಭಾಗದಲ್ಲಿ ನಮಗೆ ಸಿಗುತ್ತೆ. ಅಗೇನ್ ಇಂಡಿಯಾ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗೆ ಇಂಡಿಯಾ ಇಂಪಾರ್ಟೆಂಟ್. ಜೈಸಲ್ಮೇರಲ್ಲಿ, KG ಡೆಲ್ಟಾ ಅಲ್ಲಿ, ಕೃಷ್ಣಾ ಗೋದಾವರಿ ಡೆಲ್ಟಾ, ತ್ರಿಪುರಾದಲ್ಲಿ, ಅದೇ ರೀತಿ ಆಫ್ ಶೋರ್ ಏರಿಯಾಸ್ ಇನ್ ಮುಂಬೈ, ಇವೆಲ್ಲ ಪ್ರದೇಶದಲ್ಲಿ ನಮಗೆ ನ್ಯಾಚುರಲ್ ಗ್ಯಾಸ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ರೈಟ್. ದಿಸ್ ಇಸ್ ಹೌ ದಟ್ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದೆಲ್ಲ ಸೆಟಪ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಫಾಸಿಲ್ ಫ್ಯೂಲ್ ಅಂತ ನೋಡಿದರೆ ನಾವು ಒಂದಷ್ಟು ಅದಕ್ಕಿರುವಂತಹ ಲಿಮಿಟೇಷನ್ಸ್ ಅನ್ಬೋದು ಅಥವಾ ಕನ್ಸರ್ನ್ಸ್ ಅಂತ ನೋಡ್ತಾ ಹೋದರೆ, ಫಾಸಿಲ್ ಫ್ಯೂಲ್ಸನ್ನು ಯೂಸ್ ಮಾಡೋದ್ರಿಂದ ನಮಗೆ ಜಾಸ್ತಿ ಪೊಲ್ಯೂಟನ್ಸ್ ರಿಲೀಸ್ ಆಗ್ತಿರ್ತವೆ. ಸೊ ದೋಸ್ ಪೊಲ್ಯೂಟನ್ಸ್ ಆರ್ ನಾಟ್ ಗುಡ್ ಫಾರ್ ದಿ ಎನ್ವಿರಾನ್ಮೆಂಟ್. ಅವು ತಿರ್ಗಾ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗಲಿಕ್ಕೆ ಕಾರಣ ಆಗ್ತಿರ್ತವೆ. ರೈಟ್. ಅದೇ ರೀತಿ ಇವೆಲ್ಲವೂ ಹೆಂಗಂದರೆ ಒಂದಿನ ಬರಿದಾಗುವಂತಹ ಸಂಪನ್ಮೂಲಗಳಾಗಿದ್ದಾವೆ. ಸೊ ದ್ಯಾಟ್ ಕಾಶಿಯಸ್ ಆಗಿ ಯೂಸ್ ಮಾಡದೇ ಇದ್ದರೆ ಅದ್ರ ಮೇಲೆ ಓವರ್ ಡಿಪೆಂಡೆನ್ಸಿ, ಲೈಕ್ ನಾವು ಕೋಲ್ ಅಂತ ನೋಡಿದ್ವಿ, ಥರ್ಮಲ್ ಪವರನ್ನು ಜನ್ರೇಟ್ ಮಾಡಲಿಕ್ಕೆ ನಾವು ಕೋಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಒನ್ಸ್ ದ ಕೋಲ್ ಈಸ್ ಕಂಪ್ಲೀಟೆಡ್, ಕೋಲ್ ಎಲ್ಲ ಖಾಲಿ ಆಗಿಬಿಟ್ರೆ ನಾವು ಏನಂದರೆ ಶಾಕ್ಸನ್ನು ಫೇಸ್ ಮಾಡಬೇಕಾಗುತ್ತೆ. ರೈಟ್. ಸೊ ಅಂದರೆ ಅವು ಲಿಮಿಟೆಡ್ ಇದ್ದಾವೆ, ಈಸಿಯಾಗಿ ಬಹಳ ಬೇಗ ಡಿಪ್ಲೀಟ್ ಆಗಿಬಿಡ್ತವೆ. ಹೀಗೆ ಒಂದು 4-5 ಜನ್ರೇಷನ್ ಅಷ್ಟೊತ್ತಿಗೆ ಬರಿದಾಗಬಹುದಾದಂತಹ ಸಂಪನ್ಮೂಲಗಳು ಇವುಗಳಲ್ಲಿ ಒಂದಿಷ್ಟಿದ್ದಾವೆ. ರೈಟ್. ಸೊ ದ್ಯಾಟ್ ಈಸ್ ವಾಟ್ ದ ಮೇಜರ್ ಕನ್ಸರ್ನ್ಸ್. ಅದೇ ರೀತಿ ಎನ್ವಿರಾನ್ಮೆಂಟಲ್ ಇಶ್ಯೂಸ್, ಪೊಲ್ಯೂಟಂಟನ್ನು ಬರೀ ನಾಟ್ ಏರಿಗಷ್ಟೇ ಅಲ್ಲ, ಅದರ ವೇಸ್ಟನ್ನು ನಾವು ರಿವರ್ ಬಾಡಿಗೆ ಬಿಡೋದ್ರಿಂದ ರಿವರ್ ಬಾಡಿ ಅಲ್ಲಿರುವಂತಹ ಎಕ್ವೆಟಿಕ್ ಲೈಫಿಗೆ ಹಾರ್ಮ್ ಆಗ್ತಿರುತ್ತೆ. ಸೊ ದೋಸ್ ಆರ್ ಅಬೌಟ್ ದಿ
ಎನ್ವಿರಾನ್ಮೆಂಟಲ್ ಕನ್ಸರ್ನ್. ಅದೇ ರೀತಿ ನಾವು ಈ ರೀತಿ ಇವುಗಳನ್ನು ಕಾಶಿಯಸ್ ಆಗಿ ಯೂಸ್ ಮಾಡಬೇಕು, ಜುಡಿಷಿಯಸ್ ಆಗಿ ಯೂಸ್ ಮಾಡಬೇಕು. ಫ್ಯೂಚರ್ ಜನ್ರೇಷನ್ ಅವರಿಗೂ ಕೂಡ ನಾವು ಇದನ್ನು ಕೊಡಬೇಕು. ಇವೆಲ್ಲ ಯೋಚನೆಗಳನ್ನ ನಾವು ತಲೆಯಲ್ಲಿ ಇಟ್ಕೊಂಡು ರೀಫ್ಲೆನಿಷ್ ಆಗಬಹುದಾದಂತಹ ಎನರ್ಜಿ ಸೋರ್ಸ್ಗಳ ಮೇಲೆ ಡಿಪೆಂಡ್ ಆಗ್ತಿದ್ದೀವಿ, ರೈಟ್. ಆ ಒಂದು ರಿಸೋರ್ಸಸ್ ಯಾವುದು ಅಂತ ನೋಡಿದರೆ ಅವೇ ನಮಗೆ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸಲ್ಲಿ ಸಿಗ್ತವೆ. ಸೊ ಆ ಎನರ್ಜಿ ಸೋರ್ಸಸ್, ರಿಫ್ಲೆನಿಷ್ ಆಗಬಹುದಾದಂತಹ ಎನರ್ಜಿ ಸೋರ್ಸಸ್ ಯಾವುದು ಅಂತ ನೋಡಿದರೆ ಒನ್ ಬೈ ಒನ್ ನೋಡ್ತಾ ಹೋದರೆ ಹೈಡ್ರಲ್ ಪವರ್ ಅಂತ ನೋಡ್ತೀವಿ. ಎಸ್, ಹೈಡ್ರಲ್ ಪವರ್ ಅಂತ ನೋಡಿದರೆ ನಾವು ಡ್ಯಾಮ್ಗಳಿರ್ತವೆ, ರಿಸರ್ವಯರ್ ಇರ್ತವೆ. ಸೊ ನೀರೆಲ್ಲ ನಮಗೆ ಸ್ಟೋರ್ ಆಗಿರುತ್ತೆ. ಸೊ ದ ಎನರ್ಜಿ ಪಸಸ್ಡ್, ಇಲ್ಲಿ ಯಾವ ಎನರ್ಜಿ ಇರುತ್ತೆ ನೀರಿಗೆ ಅಂತ ನೋಡಿದರೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಸೊ ಅದೇ ನಮಗೆ ಡ್ಯಾಮ್ ಥ್ರೂ ನಾವು ಯಾವಾಗ ಅದನ್ನು ಬಿಡ್ತೀವಲ್ವಾ, ಸೊ ಅದು ನಮಗೆ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಿರುತ್ತೆ. ಸೊ ಇಲ್ಲೇನು ಮಾಡಿರ್ತಾರೆ ಅಂದರೆ ಟರ್ಬೈನ್ಸನ್ನು ಫಿಕ್ಸ್ ಮಾಡಿರ್ತಾರೆ ಕೆಳಗಡೆ. ಟರ್ಬೈನ್ಸನ್ನು ಫಿಕ್ಸ್ ಮಾಡಿರೋದ್ರಿಂದ ಈ ನೀರು ಇದ್ರ ಮೇಲೆ ಬಿದ್ದಾಗ ಆ ಚಕ್ರ ಟರ್ಬೈನ್ ಏನಾಗುತ್ತೆ, ತಿರ್ಗಕ್ಕೆ ಸ್ಟಾರ್ಟ್ ಆದಾಗ ಅಗೇನ್ ಈ ರೀತಿ ಇನ್ಸ್ಟ್ರೂಮೆಂಟಲ್ ಸೆಟಪ್ ಇರುತ್ತೆ. ಸೊ ಅದರಲ್ಲಿ ಜನರೇಟರ್ ಇರುತ್ತೆ. ಇದು ತಿರುಗೋದ್ರಿಂದ ನಮಗೆ ಇಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ, ರೈಟ್. ಸೊ ದಿಸ್ ಈಸ್ ಹೌ ರಿಸರ್ವಾಯರ್ಗಳಿಂದ ನಾವು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ಬೋದು, ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡ್ಬೋದು, ರೈಟ್. ಸೊ ದಿಸ್ ಇಸ್ ಹೌ ದ ಎಕ್ಸಾಕ್ಟ್ ಎಕ್ಸ್ಪಿರಿಮೆಂಟಲ್ ಸೆಟಪ್ ಈಸ್. ಸೊ ಇದರಿಂದ ನಮಗೆ ನೋಡೋಕೆ ಸಿಗ್ತಿರುತ್ತೆ. ಸೊ ಇವೆಲ್ಲ ಕನೆಕ್ಟೆಡ್ ಇರ್ತವೆ. ದಿಸ್ ವಿ ಕ್ಯಾನ್ ಸಿ ಫ್ರಮ್ ದಿಸ್. ದ ಬೇಸಿಕ್ ಏನಂದರೆ ನೀರು ಬಂದು ಟರ್ಬೈನ್ ಮೇಲೆ ಬಿದ್ದಾಗ ಟರ್ಬೈನ್ ತಿರುಗ್ತಿರುತ್ತೆ ಜನ್ರೇಟರ್ಗೆ. ಇವೆಲ್ಲ ಜನ್ರೇಟರ್ ನಮಗೆ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅನುಕೂಲ ಆಗ್ತಿರುತ್ತೆ. ಬಿಕಾಸ್ ಆಫ್ ಈ ಟರ್ಬೈನ್ ತಿರುಗ್ತಿರೋದ್ರಿಂದ ಈ ನೀರು ಅದನ್ನು ತಿರುಗೋ ಹಾಗೆ ಮಾಡ್ತಿರುತ್ತೆ. ಸೊ ಇದು ನಮಗೆ ಹೈಡ್ರಲ್ ಹೆಂಗೆ ಉತ್ಪಾದನೆ ಆಗುತ್ತೆ ಅಂತ, ರೈಟ್. ಸೇಮ್ ಥಿಂಗ್ಸ್ ಆರ್ ರಿಟನ್ ಹಿಯರ್. 1/4 ಆಫ್ ದ ವರ್ಲ್ಡ್ಸ್ ಎಲೆಕ್ಟ್ರಿಸಿಟಿ ಹೈಡ್ರಲ್ ಪವರಿಂದ ಜನರೇಟ್ ಆಗ್ತಿದೆ. ಸೊ ದಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಎನರ್ಜಿ ಪ್ರೊಡಕ್ಷನ್. ಯಾವುದು ಒಂದಷ್ಟು ಮೇಜರ್ ಕಂಟ್ರೀಸ್ ಅಂತ ನೋಡ್ತಾ ಹೋದರೆ ವರ್ಲ್ಡಲ್ಲಿ ಪೆರುಗ್ವೆ, ನಾರ್ವೆ, ಬ್ರೆಜಿಲ್, ಚೈನಾ ಇವುಗಳಲ್ಲೆಲ್ಲ ನಾವು ಜಾಸ್ತಿ ಈ ಬೇಸಲ್ಲಿ ಹೈಡ್ರೋ ಪವರ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತಿರ್ತೀವಿ. ಇಂಡಿಯಾ ಅಂತ ಕನ್ಸಿಡರ್ ಮಾಡಿದರೆ ಭಾಕ್ರಾನಂಗಲ್ ಆಗಿರ್ಬೋದು, ಅಗೇನ್ ಭಾಕ್ರಾನಂಗಲ್, ಗೋವಿಂದ ಸಾಗರ ಅದಕ್ಕೆ ಅಂತೀವಿ, ನಾಗಾರ್ಜುನ ಸಾಗರ, ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್. ಎಸ್, ಇಲ್ಲಿ ನಾವು ಏನು ಮಾಡ್ತೀವಿ, ಇಂಡಿಯಾದಲ್ಲಿ ನಾಟ್ ಜಸ್ಟ್ ದಿಸ್ ಬಹಳ ಇದ್ದಾವೆ, ರೈಟ್. ಸೊ ನಾವು ನಮ್ಮಲ್ಲಿ ಕೂಡ ಡ್ಯಾಮ್ಗಳನ್ನು ಕಟ್ಟಿಬಿಟ್ಟು ನೀರು ಬೀಳ್ತಿರುವಂತಹ ನೀರಿನಿಂದ ನಾವು ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡಬಹುದಾದಂತಹ ವ್ಯವಸ್ಥೆಗಳನ್ನು ಇಂಡಿಯಾದಲ್ಲಿ ಕೂಡ ಹೊಂದಿದ್ದೀವಿ, ರೈಟ್. ಯಾಕೆ ನೀಡಿದೆ ಅಂತ ನೋಡ್ತಾ ಹೋದರೆ ಸೇಮ್ ಥಿಂಗ್ಸ್ ವಿಚ್ ವಿ ಹ್ಯಾವ್ ಕವರ್ಡ್. ಏನು ಲಿಮಿಟೇಷನ್ಸ್, ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ಸಲ್ಲಿ ಏನು ಲಿಮಿಟೇಷನ್ಸ್ ಇದ್ವು ಅಲ್ವಾ, ಅವುಗಳನ್ನೆಲ್ಲ ಓವರ್ಕಮ್ ಮಾಡೋದು ಈ ಶಕ್ತಿ ಈ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಿಗಿದೆ. ಸೊ ದಟ್ ನಾವು ಇವುಗಳನ್ನು ಯೂಸ್ ಮಾಡ್ತಿದ್ದೀವಿ. ನೆಕ್ಸ್ಟ್ ನೋಡ್ತಾ ಯಾವುದು ಎಕ್ಸಾಂಪಲ್ ಅಂತ ಹೈಡ್ರಲನ್ನು ಕವರ್ ಮಾಡಿದ್ವಿ. ಸೊ ಒನ್ ಬೈ ಒನ್ ನೋಡ್ತಾ ಹೋದರೆ ಸೋಲಾರ್ ಎನರ್ಜಿಯನ್ನು ನೋಡ್ತೀವಿ. ಸೋಲಾರ್ ಎನರ್ಜಿ, ಸೋಲಾರ್ ಅಂತ ನೋಡ್ತಾ ಹೋದರೆ ನಮಗೆ ಸೋಲಾರ್ ಎನರ್ಜಿ ಸನ್ನಿಂದ ಬರ್ತಿರುತ್ತೆ. ರೇಡಿಯೇಷನ್ಸ್ ನಮಗೆ ಭೂಮಿ ಮೇಲೆ ಬರ್ತಿರುವಾಗ ಜಾಸ್ತಿ ನಾವು ಆಲ್ರೆಡಿ ನೋಡಿರೋ ಹಾಗೆ ಇಕ್ವಿಟೋರಿಯಲ್ ಬೆಲ್ಟಲ್ಲಿ ನಮಗೆ ಜಾಸ್ತಿ ಬಿಸಿಲು ಬರ್ತಿರುತ್ತೆ, ರೈಟ್. ಅದೇ ರೀತಿ ಸಬ್ ಟ್ರಾಪಿಕಲಲ್ಲೂ ಬರುತ್ತೆ, ಬಟ್ ಟ್ರಾಪಿಕಲ್ ಬೆಲ್ಟಲ್ಲಿ ಆಲ್ವೇಸ್ ಬರ್ತಿರುತ್ತೆ. ಸೊ ನಮ್ಮದು ಇಂಡಿಯಾನು ಮೋರ್ ಆರ್ ಲೆಸ್ ಇದೇ ಭಾಗದಲ್ಲಿ ಲೈ ಆಗ್ತಿರುತ್ತೆ. ಎಸ್, ಈ ಥರ, ರೈಟ್. ಸೊ ಇಂಡಿಯಾವನ್ನು ಕನ್ಸಿಡರ್ ಮಾಡಿದರೆ ಅಂದರೆ ಈ ಬೆಲ್ಟಲ್ಲಿ ಬರುವಂತಹ ಪರ್ಟಿಕ್ಯುಲರ್ ದೇಶದಲ್ಲಿ ಈ ಎನರ್ಜಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಬಹಳಷ್ಟು ಅನುಕೂಲಗಳಿರ್ತವೆ, ರೈಟ್. ಸೊ
ಸೋಲಾರ್ ಪ್ಯಾನಲ್ಗಳನ್ನು ಮನೆ ಮೇಲೆ ಅಳವಡಿಸೋ ಮೂಲಕ, ಸೌರ ಫಲಕಗಳು ಅಂತ ಕರಿತೀವಿ, ಅವುಗಳನ್ನು ಅಳವಡಿಸುವ ಮೂಲಕ ಏನು ಮಾಡ್ತೀವಿ, ಸೂರ್ಯನ ರೇಡಿಯೇಷನ್ನಿಂದ ನಾವು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತಿರ್ತೀವಿ, ರೈಟ್. ಸೊ ಟ್ರಾಪಿಕಲ್ ಕಂಟ್ರೀಸಿಗೆ ಬಹಳ ಬೆನಿಫಿಟ್ ಆಗುತ್ತೆ, ಬಿಕಾಸ್ ಸನ್ಸ್ ರೇಡಿಯೇಷನ್ಸ್ ನಮಗೆ ಹೋಲ್ ಇಯರ್ ನಮಗೆ ಬರ್ತಿರ್ತವೆ ಕಂಪೇರ್ ಟು ಈ ಭಾಗ, ರೈಟ್. ಸೊ ಏನು ಇದರಿಂದ ಏನೇನು ಮಾಡ್ತೀವಿ ಅಂತಂದರೆ, ಸೋಲಾರ್ ಹೀಟರ್ಗಳಿದ್ದಾವೆ, ಸೋಲಾರ್ ಕುಕ್ಕರ್ಸ್ ಇದ್ದಾವೆ, ಸೋಲಾರ್ ಡ್ರೈಯರ್ಸ್ ಎಕ್ಸೆಟ್ರಾ. ನಮ್ಗೆ ಬಹಳಷ್ಟು ಅಪ್ಲಿಕೇಶನ್ಸ್ ನಮಗೆ ಇದರಿಂದ ನೋಡೋಕೆ ಸಿಗ್ತವೆ. ಅಡ್ವಾಂಟೇಜಸ್ ಏನು ಅಂತ ನೋಡಿದರೆ, ದಿಸ್ ಇಸ್ ಇಂಪಾರ್ಟೆಂಟ್. ಇಟ್ ಈಸ್ ರಿನ್ಯೂವೇಬಲ್. ಸನ್ದಿಂದ ಬರುವಂತಹ ರೇಡಿಯೇಷನ್ಸ್ ನಮಗೆ ಯಾವಾಗಲೂ ಇರುತ್ತೆ, ಪ್ರತಿದಿನ ಸೂರ್ಯನ ಬಿಸಿಲು ಬಿದ್ದೇ ಬೀಳ್ತಿರುತ್ತೆ ಅಲ್ವಾ. ಸೊ ಇಟ್ ಈಸ್ ರಿನ್ಯೂವೇಬಲ್, ಇಟ್ ಈಸ್ ರಿಫ್ಲೆನಿಶಿಂಗ್ all the time, and it is clean. Yes, it is very clean source of energy. ಯಾವುದೇ ರೀತಿ ಪೊಲ್ಯೂಟೆಂಟ್ಸ್ ಅನ್ನು ಹೊರಗೆ ಹಾಕ್ತಿಲ್ಲ. ಎಸ್, ನಾನ್ ಪೊಲ್ಯೂಟಿಂಗ್. ಡಿಕ್ರೀಸಿಂಗ್ ದಿ ಕಾಸ್ಟ್. ಒನ್ಸ್ ನಾವು ಎಕ್ಸ್ಪಿರಿಮೆಂಟಲ್ ಸೆಟಪ್ಪನ್ನು ಸೆಟ್ ಮಾಡಿಬಿಟ್ರೆ ನೆಕ್ಸ್ಟ್ ಅದರಿಂದ ನಮಗೆ ಇದೇನು ಎನರ್ಜಿ ಪ್ರೊಡ್ಯೂಸ್ ಮಾಡೋದು ಈಸಿ ಆಗುತ್ತೆ. ಸೊ ದಟ್ ಅದನ್ನು ಸೆಟ್ ಮಾಡೋದಕ್ಕೆ ಮಾತ್ರ ಕಾಸ್ಟ್ ಖರ್ಚಾಗುತ್ತೆ, ಆಮೇಲೆ ನಮಗೆ ಜಾಸ್ತಿ ಏನು ಕಾಸ್ಟ್ ಬರಲ್ಲ, ರೈಟ್. ಸೊ these are the some of the advantages of the solar energy. Yeah, second thing is nuclear power. ಬಹಳ ಏನು ಲೀಡಿಂಗ್ ಅಲ್ಲಿರುವಂತಹ ಪವರ್ ಸೋರ್ಸ್ ಅಂತ ನಾವು ಇದನ್ನು ನೋಡ್ತೀವಿ. ನ್ಯೂಕ್ಲಿಯರ್ ಪವರ್ ಅಂತ ಕನ್ಸಿಡರ್ ಮಾಡಿದರೆ, ನ್ಯೂಕ್ಲಿಯಸ್ ಅಂತ ನೋಡಿದರೆ ನಾವು ಆಟಮಲ್ಲಿರುತ್ತೆ ಅಂತ ನೋಡ್ತೀವಿ. ನ್ಯೂಕ್ಲಿಯಸ್ಸಲ್ಲಿ ಪ್ರೋಟಾನ್, ನ್ಯೂಟ್ರಾನ್ಸ್ ಇರ್ತವೆ, ಇಲೆಕ್ಟ್ರಾನ್ಸ್ ಅದ್ರ ಸುತ್ತಲೂ ರಿವಾಲ್ವ್ ಆಗ್ತಿರ್ತವೆ, ರೈಟ್. ಸೊ ಈ ನ್ಯೂಕ್ಲಿಯಸ್ಸಿಂದ ನಾವು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತಿರ್ತೀವಿ. ಲೈಕ್ ಏನಾಗುತ್ತೆ ಆ್ಯಕ್ಚುಯಲ್ ಆಗಿ ಅಂತಂದರೆ, ಎರಡು ಲೈಟ್ ಸ್ಮಾಲ್ ಆಗಿರುವಂಥ ನ್ಯೂಕ್ಲಿಯೈಗಳು, ಸ್ಮಾಲ್ ಆಗಿರುವಂಥ ಆಟಮ್ಸ್ಗಳು ಸೇರ್ಕೊಂಡ್ಬಿಟ್ಟು, ಲೈಕ್ ಹೈಡ್ರೋಜನ್ಗಳಾಗಿರ್ಬೋದು, ರೈಟ್. ಎರಡು ಲೈಟ್ ಆಗಿರುವಂಥ ಆಟಮ್ಸ್ ಸೇರ್ಕೊಂಡ್ಬಿಟ್ಟು ಒಂದು ಲಾರ್ಜ್ ಆಗಿರುವಂಥ ಆಟಮ್ ಮಾಡುತ್ತೆ. These two are combining together and forming one large atom. ಸೊ ಇವುಗಳೆರಡು ಫ್ಯೂಸ್ ಆಗ್ತಿದ್ದಾವೆ. ಈ ಪ್ರಾಸೆಸ್ಸಿಗೆ ನಾವು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಎಸ್, ಈ ಪ್ರಾಸೆಸ್ ನಮ್ಗೆ ಯೂಶ್ವಲಿ ಸ್ಟಾರ್ಸ್ಗಳಲ್ಲಿ ನೋಡೋಕೆ ಸಿಗುತ್ತೆ, ಸ್ಟಾರ್ಸ್ಗಳಲ್ಲಿ. ಅದೇ ರೀತಿ ಒಂದು ಲಾರ್ಜ್ ಆಗಿರುವಂಥ ಈ ರೀತಿ ಪ್ರೊಡ್ಯೂಸ್ ಆಗೋದ್ರ ಜೊತೆಗೆ ಲಾರ್ಜ್ ಅಮೌಂಟಲ್ಲಿ ನಮಗೆ ಎನರ್ಜಿನೂ ರಿಲೀಸ್ ಆಗ್ತಿರುತ್ತೆ, ಓಕೆ. ಅದೇ ರೀತಿ ನಮಗೆ ಒಂದು ಲಾರ್ಜ್ ಆಗಿರುವಂತಹ ನ್ಯೂಕ್ಲಿಯೈ ನಮಗೆ ಎರಡು ಸ್ಮಾಲ್ ಆಗಿರುವಂತಹ ಆಟಮ್ಗಳಾಗಿ ನಮಗೆ ಡಿವೈಡ್ ಆಗುತ್ತೆ. ಸೊ ಇದಕ್ಕೆ ನಾವು ನ್ಯೂಕ್ಲಿಯರ್ ಫಿಷನ್ ಅಂತ ಕರಿತೀವಿ, ರೈಟ್. ಸೊ ನಾವು ಯೂಶ್ವಲಿ ನಾವು ನ್ಯೂಕ್ಲಿಯರ್ ಎನರ್ಜಿ, ನ್ಯೂಕ್ಲಿಯರ್ ಪವರ್ ಅಂತ ಮಾತಾಡಬೇಕಂದ್ರೆ ನಾವು ಯೂಶ್ವಲಿ ಈ ಟೆಕ್ನಿಕ್ ಬಗ್ಗೆ ಮಾತಾಡ್ತಿದ್ದೀವಿ. ಬಿಕಾಸ್ ಈ ಟೆಕ್ನಿಕ್ಕು ನಾವು ಈ ಭೂಮಿ ಮೇಲೆ, ಇನ್ಫ್ಯಾಕ್ಟ್ ಈಗ ರಿಸರ್ಚ್ಗಳು ಎಲ್ಲ ಚೈನಾ ಈಗೆಲ್ಲ ನಡೀತಿದ್ದಾವೆ, ಆರ್ಟಿಫಿಷಿಯಲ್ ಸನ್ ಅನ್ನುವಂಥ ಕಾನ್ಸೆಪ್ಟ್ ಇದ್ರು. ಬಟ್ ಇದು ಚೈನ್ ರಿಯಾಕ್ಷನ್ ಇರುತ್ತೆ. ಒನ್ಸ್ ಇದು ಸ್ಟಾರ್ಟ್ ಆಗಿಬಿಟ್ರೆ ಸ್ಟಾಪ್ ಮಾಡೋದಕ್ಕೆ ಬಹಳ ಏನು ಇಟ್ ಈಸ್ ನಾಟ್ ಈಸಿ. ಬಟ್ ಇದು ಹಾಗಿರಲ್ಲ, ಇದನ್ನು ಈಸಿಯಾಗಿ ಕಂಪ್ಯಾರಿಟಿವ್ಲಿ ಈಸಿಯಾಗಿ ಸ್ಟಾಪ್ ಮಾಡಬಹುದು. ಸೊ ನಾವು ನ್ಯೂಕ್ಲಿಯರ್ ಎನರ್ಜಿ ಅಂತ ಮಾತಾಡುವಾಗ ನ್ಯೂಕ್ಲಿಯರ್ ಫಿಷನ್ ಬಗ್ಗೆ ಮಾತಾಡ್ತಿದ್ದೀವಿ, ರೈಟ್. ಅಂದರೆ ಒಂದು ಹೆವಿ ಲಾರ್ಜ್ ಇರುವಂತಹ ಆಟಮ್ ನಮಗೆ ಎರಡು ನ್ಯೂಕ್ಲಿಯೈಗಳಾಗಿ ಅಂತ ಡಿವೈಡ್ ಆಗ್ತಿರುತ್ತೆ, right. So this is about the nuclear fusion and nuclear fission. These two are very important for the exam, right. Yeah, major producers anta nodidre namge USA ಮತ್ತೆ ಯುರೋಪ್ ಸಿಗುತ್ತೆ. ಎಸ್, ಇಂಡಿಯಾದಲ್ಲೂ ಕೂಡ ನಮ್ಮ ಯುರೇನಿಯಂ ಅನ್ನು ನಾವಿಲ್ಲಿ ಏನು ಫ್ಯೂಲ್ ಆಗಿ ಯೂಸ್ ಮಾಡ್ತಿರ್ತೀವಿ. ಇಂಡಿಯಾದಲ್ಲಿ ನಮಗೆ ಈ ಫ್ಯೂಲ್ಸ್ ನಮಗೆ ಸಿಗ್ತವೆ. ಯುರೇನಿಯಂ ನಮಗೆ ರಾಜಸ್ಥಾನ್, ಜಾರ್ಖಂಡ್ಗಳಲ್ಲಿ ಸಿಗ್ತವೆ. ಅದೇ ರೀತಿ ಥೋರಿಯಂ ನಮಗೆ ಮೊನೋಸೈಟ್ ಸ್ಯಾಂಡಲ್ಲಿ ಕೇರಳದ ಕೋಸ್ಟಲ್ಲಿ ನಮಗೆ ಸಿಗುತ್ತೆ. ಅಗೇನ್ ದಿಸ್ ಈಸ್ ಆಸ್ಡ್ ಇನ್ ದಿ ಎಕ್ಸಾಮ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೊನೋಸೈಟ್ ಸ್ಯಾಂಡ್ ನಮಗೆ ಕೇರಳದಲ್ಲಿ ಸಿಗುತ್ತೆ, ರೈಟ್. ಸೊ ನಾಟ್ ಆನ್ ದಿ ಎಂಟೈರ್ ಕೋಸ್ಟ್ ಆಫ್ ಇಂಡಿಯಾ. ಎಸ್, so this is the some of the fuels necessary for the nuclear fission reaction which are found in the India, right. So ಅದೇ ರೀತಿ ಇಂಡಿಯಾದಲ್ಲಿರುವಂತಹ ಪವರ್ ಸ್ಟೇಷನ್ ನೋಡಿದರೆ, ಅಗೇನ್ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಇಂಡಿಯಾದಲ್ಲಿರುವಂತಹ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ಸ್ ಅಂತ ನೋಡಿದರೆ
ಕಲ್ಪಕಂ ನಮಗೆ ತಮಿಳ್ನಾಡಲ್ಲಿದೆ. ಎಸ್, ತಾರಾಪುರ್ ನಮಗೆ ಮಹಾರಾಷ್ಟ್ರದಲ್ಲಿದೆ. ರಾಣಾ ಪ್ರತಾಪ ಸಾಗರ್ ನಮಗೆ ರಾಜಸ್ಥಾನಲ್ಲಿದೆ. ನರೋರಾ ಉತ್ತರ ಪ್ರದೇಶಲ್ಲಿದೆ. ಕೈಗಾ ಕರ್ನಾಟಕದಲ್ಲಿದೆ. ಮ್ಯಾಚ್ ದ ಫಾಲೋವಿಂಗಲ್ಲಿ ಕೇಳ್ಬೋದು. ಸೊ ಅಗೇನ್ ಇದನ್ನು ಬಹಳಷ್ಟು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಸೊ ದ್ಯಾಟ್ ಇದು ಬಹಳ ಇಂಪಾರ್ಟೆಂಟ್, ರೈಟ್? ಸೊ ಇದು ನಮಗೆ ಇದರಿಂದ ಇರುವಂಥ ಒಂದಷ್ಟು ಕನ್ಸರ್ನ್ಸ್ ಅಂತ ನೋಡ್ತಾ ಹೋದರೆ, ನ್ಯೂಕ್ಲಿಯರ್ ವೇಸ್ಟ್ ರಿಲೀಸ್ ಆಗ್ತಿರುತ್ತೆ ಅಲ್ವಾ? ಸೊ ಅದು ನಮಗೆ ರೇಡಿಯೋ ಆ್ಯಕ್ಟಿವ್ ಇರುವಂತಹ ಚಾನ್ಸಸ್ ಇರುತ್ತೆ. ಕ್ಯಾನ್ಸರ್ದಂತಹ ಡಿಸೀಸನ್ನು ಕಾಸ್ ಮಾಡ್ತಿರ್ತವೆ. ಸೊ ಅವುಗಳನ್ನು ಡಿಸ್ಪೋಸ್ ಮಾಡೋದು, ಎಲ್ಲಿ ಡಿಸ್ಪೋಸ್ ಮಾಡೋದು, ಅಲ್ಲಿರುವಂತಹ ಲೈಫಿಗೆ, ನಾಟ್ ಜಸ್ಟ್ ಹ್ಯೂಮನ್, ಅದರ್ ಆ್ಯನಿಮಲ್ಸ್ಗಳಿಗೂ ಕೂಡ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ಅದನ್ನು ಎಲ್ಲಿ ಡಿಸ್ಪೋಸ್ ಮಾಡೋದು ಅನ್ನೋದೇ ಕ್ವೆಶನ್ ಆಗಿರುತ್ತೆ. ಅದೇ ರೀತಿ ಏನಾದರೂ ಆಕ್ಸಿಡೆಂಟ್, ಎಕ್ಸ್ಪಿರಿಮೆಂಟಲ್ ಸೆಟಪ್ಪಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೆ ಅದರಿಂದ ಆಗುವಂತಹ ಹಾನಿ ಬಹಳ ದೊಡ್ಡದಿರುತ್ತೆ, ರೈಟ್? ಸೊ ಅದೇ ರೀತಿ ಇವುಗಳ ಲಾಂಗ್ ಟರ್ಮ್ ಸ್ಟೋರೇಜ್ ಇಶ್ಯೂ ಇವೆಲ್ಲ ನಮಗೆ ನೋಡ್ಲಿಕ್ಕೆ ಸಿಗ್ತಿರ್ತವೆ. ಅದೇ ರೀತಿ ಪೊಲ್ಯೂಟನ್ಸನ್ನು, ಕಾರ್ಬನ್ ಎಮಿಷನ್ ಕೂಡ ಆಗ್ತಿರುತ್ತೆ. ನೆಕ್ಸ್ಟ್ ಥಿಂಗ್ ಇಸ್ ಜಿಯೋಥರ್ಮಲ್. ಜಿಯೋಥರ್ಮಲ್ ಹೆಸರೇ ಹೇಳ್ತಿದೆ, ಜಿಯೋಥರ್ಮಲ್. ಜಿಯೋ ಇಂಡಿಕೇಟಿಂಗ್ ಅರ್ತ್, ಥರ್ಮಲ್ ರಿಲೇಟೆಡ್ ಟು ಟೆಂಪ್ರೇಚರ್. ಭೂಮಿಗೂ ಒಂದು ತಾಪಮಾನ ಇರುತ್ತೆ. ಆ ತಾಪಮಾನವನ್ನು ಉಪಯೋಗ ಮಾಡಿಕೊಂಡು ನಾವು ಎನರ್ಜಿಯನ್ನು ಜನರೇಟ್ ಮಾಡ್ತೀವಿ, ರೈಟ್? ಹೀಟ್ ಎನರ್ಜಿ ಆಬ್ಟೈನ್ಡ್ ಫ್ರಮ್ ದಿ ಅರ್ತ್, ರೈಟ್? ಏನಾಗುತ್ತೆ ಆ್ಯಕ್ಚುಲಿ ಅಂದರೆ, ಭೂಮಿಯಲ್ಲಿ ನಾವು ಆಳವಾಗಿ ಹೋದ ಹಾಗೆ ನಮಗೆ ಭೂಮಿಯ ತಾಪಮಾನ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಸೊ ದಟ್ ನಾವು ಅದರಿಂದ ನಾವು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತಿರ್ತೀವಿ, ರೈಟ್? ಸೊ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿದರೆ, ನಮಗೆ ಇಂಟೀರಿಯರಲ್ಲಿ ನಮಗೆ ಜಾಸ್ತಿ ಹೀಟ್ ಇರೋದ್ರಿಂದ ಹಾಟ್ ಸ್ಪ್ರಿಂಗ್ಸ್ ಅಂತ ನೋಡ್ತೀವಿ. ಹಾಟ್ ಸ್ಪ್ರಿಂಗ್ಸ್, ಬಿಸಿ ನೀರಿನ ಬುಗ್ಗೆಗಳು ಅಂತ ಕರಿತೀವಿ. ಸೊ ಇದರಿಂದ ನಾವು ಡೈರೆಕ್ಟ್ಲಿ ಹೀಟ್ ಎನರ್ಜಿಯನ್ನು ಡೈರೆಕ್ಟ್ಲಿ ನಾವು ಯೂಸ್ ಮಾಡ್ಕೋತಿರ್ತೀವಿ, ರೈಟ್? ಸೊ ದಿಸ್ ಈಸ್ ಹೌ ಇಟ್ ಈಸ್ ವರ್ಕಿಂಗ್. ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡಿದರೆ, ಎಸ್, ಸಮ್ ಆಫ್ ದಿ ಇಲೆಕ್ಟ್ರಿಸಿಟಿ ಜನ್ರೇಷನ್ನಿಗೆ, ಡೊಮೆಸ್ಟಿಕ್ ಪರ್ಪಸಿಗೆ ನೋಡ್ತೀವಿ. ಈ ರೀತಿ ಎಲ್ಲಿ ಈ ರೀತಿ ಜಿಯೋಥರ್ಮಲ್ ಎನರ್ಜಿ ಪ್ರೊಡ್ಯೂಸ್ ಆಗ್ತಿದೆ ಅಂತ ನೋಡಿದರೆ, USA, ನ್ಯೂಜಿಲ್ಯಾಂಡ್, ಐರ್ಲ್ಯಾಂಡ್ ಎಕ್ಸೆಟ್ರಾ ಬಹಳಷ್ಟು ದೇಶಗಳಲ್ಲಿ ನಮಗೆ ಈ ರೀತಿ ಪ್ರೊಡ್ಯೂಸ್ ಆಗ್ತಿರುತ್ತೆ. ಇಂಡಿಯಾ ಅಂತ ನೋಡಿದರೆ, ಅಗೇನ್ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್, ರೈಟ್? ಇಂಡಿಯಾ ಅಂತ ನೋಡಿದರೆ ಮಣಿಕರಣ್ ಹಿಮಾಚಲ್ ಪ್ರದೇಶದಲ್ಲಿ, ಪೂಗಾ ವ್ಯಾಲಿ ಈ ಪ್ರದೇಶಗಳಲ್ಲಿ ನಮಗೆ ಜಿಯೋಥರ್ಮಲ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತಿರ್ತೀವಿ, ರೈಟ್? ಸೊ ಅಡ್ವಾಂಟೇಜಸ್ ಅಂತ ನೋಡಿದರೆ, ಇಟ್ ಈಸ್ ಅ ಕ್ಲೀನ್ ಸೋರ್ಸ್ ಆಫ್ ಎನರ್ಜಿ, ರೈಟ್? ಸೊ ಏನಾಗುತ್ತೆ, ಮತ್ತು ರಿನ್ಯೂವೇಬಲ್. ಭೂಮಿಯ ಟೆಂಪ್ರೇಚರ್ ನಮಗೆ ಯಾವಾಗಲೂ ಇರುತ್ತೆ. ಸೊ ಹಾಟ್ ಸ್ಪ್ರಿಂಗ್ಸ್ ನಮಗೆ ಬರ್ತಿರ್ತವೆ. ಸೊ ಇಟ್ ಈಸ್ ಅ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ, ರೈಟ್? ಆ್ಯಂಡ್ ಇಟ್ ಈಸ್ ಅ ಕನ್ಸಿಸ್ಟೆಂಟ್. ಎಸ್, these are the some of the advantages. Next thing is tidal energy. ಟೈಡಲ್ ಎನರ್ಜಿ ಅಂತ ನೋಡಿದರೆ, ನಮಗೆ ಸಮುದ್ರ, ಭೂಮಿಯ ಮೇಲೆ ನಮಗೆ 70% ಅಷ್ಟು ನೀರಿದೆ, ರೈಟ್? ಸೊ ಸಾಗರ, ಸಮುದ್ರಗಳಿಂದ ಆವರಿಸಿದೆ. ಸೊ ಇದರಲ್ಲಿರುವಂತಹ ವೇವ್ಸ್, ಟೈಡ್ಸ್ ಇರ್ತವೆ. ಸೊ ಆ ಟೈಡ್ಸ್ ನಮಗೆ ಮೂವ್ ಆಗ್ತಿರ್ತವೆ. ಸೊ ಈ ರೀತಿ ಮೂವ್ ಆಗೋದ್ರಿಂದ ನಾವು ಅಗೇನ್ ಆ ಸಮುದ್ರದಲ್ಲಿ ನಾವು ಈ ರೀತಿ ಅಗೇನ್ ನಮ್ದು ಟರ್ಬೈನ್ಸನ್ನು ಫಿಕ್ಸ್ ಮಾಡಿ ಜನರೇಟರಿಂದ ನಾವು ಇಲ್ಲಿನೂ ಕೂಡ ಎನರ್ಜಿಯನ್ನು ಜನರೇಟ್ ಮಾಡ್ತಿರ್ತೀವಿ, ಬಿಕಾಸ್ ಆಫ್ ದಟ್ ಟೈಡ್ಸ್, ರೈಟ್? ಸೊ ಟೈಡಲ್, ಅದಕ್ಕೆ ನಾವು ಟೈಡಲ್ ಎನರ್ಜಿ ಪ್ರೊಡ್ಯೂಸಿಂಗ್ ಬೈ ದಿ ಟೈಡ್ಸ್. ಎಸ್, ಯಾ, ಸೇಮ್ ಥಿಂಗ್, ಎಕ್ಸ್ಪಿರಿಮೆಂಟಲ್ ಸೆಟಪ್ ಇರುತ್ತೆ. ಅಡ್ವಾಂಟೇಜಸ್ ಏನು ಅಂತ ನೋಡಿದರೆ, ದೀಸ್ ಆರ್ ಪ್ರಿಡಿಕ್ಟೇಬಲ್. ಅನ್ಲೈಕ್ ವಿಂಡ್ ಆಗಿರ್ಬೋದು, ಅದರ್ಸ್ ಪ್ರಿಡಿಕ್ಟೇಬಲ್ ಅಂದರೆ ಸಮುದ್ರದಲ್ಲಿ ಟೈಡ್ಸ್ ನಮಗೆ ಯಾವಾಗಲೂ ಇರ್ತವೆ, ರೈಟ್? ಸೊ ನಾವು ಇದನ್ನು ಪರ್ಟಿಕ್ಯುಲರ್ ಆಗಿ ಪ್ರಿಡಿಕ್ಟ್ ಮಾಡಬಹುದು. ಮತ್ತು ಎನರ್ಜಿ ಡೆನ್ಸಿಟಿ ಕೂಡ ನಮಗೆ ಜಾಸ್ತಿ ಇರ್ತದೆ. ಅದೇ ರೀತಿ ಯಾವುದೇ ರೀತಿ ಎನ್ವಿರಾನ್ಮೆಂಟಿಗೆ ಹಾರ್ಮ್ ಮಾಡೋದಿಲ್ಲ, ರೈಟ್? ಮತ್ತು ಮಳೆ ಇರಲಿ, ಬಿಸಿಲಿರಲಿ, ಯಾವುದೇ ಸೀಸನ್ ಇರಲಿ, ಟೈಡ್ಸ್ ಅಂತೂ ಇದ್ದೇ ಇರ್ತವೆ. ಸೊ ಇಟ್ ಈಸ್ ನಾಟ್ ಡಿಪೆಂಡಿಂಗ್ ಆನ್ ದಿ ಎಕ್ಸ್ಟರ್ನಲ್ ವೆದರ್, ರೈಟ್? ಸೊ ದಟ್ ಇಟ್ ಈಸ್ ಪ್ರಿಡಿಕ್ಟೇಬಲ್,
ರೈಟ್. ಸೊ ವರ್ಲ್ಡಲ್ಲಿ ಎಲ್ಲಿ ಜಾಸ್ತಿ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಈ ವಿಧದ ಎನರ್ಜಿ ಅಂದರೆ ರಷ್ಯಾ, ಫ್ರಾನ್ಸ್, ಗಲ್ಫ್ ಆಫ್ ಕಚ್, ಇಂಡಿಯಾದಲ್ಲಿ, ರೈಟ್. ಸೊ ಒಂದಷ್ಟು ಲಿಮಿಟೇಷನ್ಸ್ ಅಂತ ನೋಡಿದರೆ ನಾವು ಎಲ್ಲ ಕಡೆನೂ ನಾವು ಈ ಎನರ್ಜಿಯನ್ನು ಪಡೆಯೋಕ್ಕಾಗಲ್ಲ. ಕೋಸ್ಟಲ್ ಏರಿಯಾದಲ್ಲಿ ಮಾತ್ರ ಪಡಿಬಹುದು. ಯಾಕಂದರೆ ಈ ರೀತಿ ನೀರಿರಬೇಕು, ಟೈಡ್ಸ್ ಇರಬೇಕು ಅಂದಾಗ ಮಾತ್ರ ನಾವಲ್ಲಿ ನಮ್ದು ಈ ಎಕ್ಸ್ಪಿರಿಮೆಂಟಲ್ ಸೆಟಪ್ಪನ್ನು ನಾವಲ್ಲಿ ಲೊಕೇಟ್ ಮಾಡಿ ಎನರ್ಜಿ ಪ್ರೊಡ್ಯೂಸ್ ಮಾಡ್ಬೋದು. ಬಟ್ ಎಲ್ಲ ಕಡೆನೂ ಸಾಧ್ಯ ಆಗೋದಿಲ್ಲ. ಮೀನ್ಸ್ ಇಟ್ ಈಸ್ ರಿಸ್ಟ್ರಿಕ್ಟೆಡ್ ಟು ಪರ್ಟಿಕ್ಯುಲರ್ ಏರಿಯಾಸ್, ರೈಟ್. ಮತ್ತು ಸಮುದ್ರದಲ್ಲಿ ಇದನ್ನೆಲ್ಲ ಫಿಕ್ಸ್ ಮಾಡೋದು ಅಂತಂದರೆ ಇಟ್ ಈಸ್ ಕಾಸ್ಟ್ ಎಫೆಕ್ಟಿವ್. ಬಹಳ ನಮಗೆ ಜಾಸ್ತಿ ಖರ್ಚಾಗುತ್ತೆ ಇದರಿಂದ, ರೈಟ್. ಸೊ ಅದಕ್ಕೆ ನಮಗೆ ಎಲ್ಲ ಕಡೆನೂ ಇದನ್ನು ಎಲ್ಲ ಕಂಟ್ರೀಸಿಗೂ ಅಫೋರ್ಡ್ ಮಾಡೋಕ್ಕೆ ಆಗೋದು ಇಲ್ಲ. ಕೋಸ್ಟಲ್ ಬಹಳ ದೇಶಗಳಲ್ಲಿ ನಮಗೆ ಇದನ್ನು ಒಂದಷ್ಟು ದೇಶದಲ್ಲಿ ನೋಡ್ತೀವಿ, ನಾಟ್ ಆಲ್ ದ ಕಂಟ್ರೀಸ್. ಯಾ, ಅದರ್ ಈಸ್ ನೆಕ್ಸ್ಟ್ ಈಸ್ ಬಯೋಗ್ಯಾಸ್. ಬಯೋಗ್ಯಾಸ್ ವಾಟ್ ಇಟ್ ಈಸ್ ಅಂತ ನೋಡಿದರೆ ಇಟ್ ಈಸ್ ಎ ಗ್ಯಾಶಿಯಸ್ ಫ್ಯೂಲ್ ಫ್ರಮ್ ದಿ ಆರ್ಗ್ಯಾನಿಕ್ ವೇಸ್ಟ್. ಆರ್ಗ್ಯಾನಿಕ್ ವೇಸ್ಟಿಂದ ಸಿಗುವಂತಹ ಗ್ಯಾಶಿಯಸ್ ಫ್ಯೂಲಿಗೆ ನಾವು ಬಯೋಗ್ಯಾಸ್ ಅಂತ ಕರಿತೀವಿ. ಇಲ್ಲಿ ಅಗೇನ್ ನಾವು ನೋಡಿರ್ಬೋದು, ಕೌ ಡಂಗ್ ಎಲ್ಲ ಕಲಿಸ್ಬಿಟ್ಟು ಏನು ಅದನ್ನು ಕನೆಕ್ಟ್ ಮಾಡಿಬಿಟ್ಟು ಡೊಮ್ಯಾಸ್ಟಿಕ್ ಪರ್ಪಸ್ಗೆ ಗ್ಯಾಸ್ ಸಿಲಿಂಡರ್ಗಳಿಗೆ ಈ ರೀತಿ ಯೂಸ್ ಮಾಡ್ತಿರ್ತೀವಿ. ಸೊ ಅಗೇನ್ ವಾಟ್ ಇಸ್ ದ್ಯಾಟ್? ಗ್ಯಾಶಿಯಸ್ ಫ್ಯೂಲ್. ಗ್ಯಾಶಿಯಸ್ ಫ್ಯೂಲ್ ಫ್ರಮ್ ದಿ ಆರ್ಗ್ಯಾನಿಕ್ ವೇಸ್ಟ್. ಆರ್ಗ್ಯಾನಿಕ್ ವೇಸ್ಟ್ ಅಂತ ಕನ್ಸಿಡರ್ ಮಾಡಿದರೆ ಯಾವೆಲ್ಲ ಬರ್ತವೆ ಅಂದರೆ ಡೆಡ್ ಪ್ಲಾಂಟ್ಸ್ ಮತ್ತು ಆ್ಯನಿಮಲ್ ಮಟೀರಿಯಲ್ ಇರ್ಬೋದು, ಎಸ್ ಆ್ಯನಿಮಲ್ ಡಂಗ್ ಇರ್ಬೋದು, ಕಿಚನ್ ವೇಸ್ಟ್ ಇರ್ಬೋದು, ಅಗ್ರಿಕಲ್ಚರ್ದು ರೆಸಿಡ್ಯೂ, ಎಸ್ ಇವೆಲ್ಲವೂ ನಮಗೆ ಆರ್ಗ್ಯಾನಿಕ್ ವೇಸ್ಟಲ್ಲಿ ಬರ್ತವೆ. ಇದನ್ನು ನಾವು ಗ್ಯಾಶಿಯಸ್ ಫ್ಯೂಲ್ ಆಗಿ ಕನ್ವರ್ಟ್ ಮಾಡ್ಕೋತೀವಿ, ರೈಟ್. ಸೊ ಹೇಗೆ ಪ್ರಾಸೆಸ್ ಹೇಗೆ ಇರುತ್ತೆ ಅಂತಂದರೆ ಈ ಎಲ್ಲ ವೇಸ್ಟನ್ನು ಕಲೆಕ್ಟ್ ಮಾಡಿಬಿಟ್ಟು ಇವೆಲ್ಲ ಡಿಕಾಂಪೋಸೇಷನ್ ಪ್ರಾಸೆಸ್ಸಿಗೆ ಒಳಗಾಗ್ತವೆ ಬೈ ಡಿಕಾಂಪೋಸರ್ಸ್. ಒಂದಷ್ಟು ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ಎಸ್ ಅವೆಲ್ಲ ಏನು ಡೈಜೆಸ್ಟ್ ಮಾಡಿ ಅವೆಲ್ಲ ಏನು ಅದನ್ನು ಗ್ಯಾಶಿಯಸ್ ಆರ್ಗ್ಯಾನಿಕ್ ಮ್ಯಾಟರನ್ನು ಗ್ಯಾಶಿಯಸ್ ಫಾರ್ಮಿಗೆ ನಮಗೆ ಕನ್ವರ್ಟ್ ಮಾಡ್ತವೆ. ಸೊ ದಟ್ ಅದು ನಮಗೆ ಆರ್ಗ್ಯಾನಿಕ್ ಮ್ಯಾಟರ್ ಇದ್ದದ್ದು ಗ್ಯಾಶಿಯಸ್ ಫಾರ್ಮಿಗೆ ಕನ್ವರ್ಟ್ ಆಗಿರುತ್ತೆ. ಸೊ ಆ ಕನ್ವರ್ಟ್ ಆಗಿರುವಂತಹ ಗ್ಯಾಸಲ್ಲಿ ಮೇಜರಾಗಿ ಏನಿರುತ್ತೆ ಅಂತ ನೋಡಿದರೆ ನಮಗೆ ಮಿಥೇನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಅದೇ ರೀತಿ ಉಳಿದಿರುವಂತಹ ಗ್ಯಾಸಸ್ಗಳಿರ್ತವೆ, ರೈಟ್. ಸೊ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಆಬ್ವಿಯಸ್ಲಿ ಕುಕಿಂಗ್ ಪರ್ಪಸಿಗೆ. ಇದನ್ನು ನಾವು ಎಕ್ಸಾಂಪಲ್ಸನ್ನು ನೋಡಿರ್ಬೋದು, ಒಂದಷ್ಟು ಜನ ನಮ್ಮಲ್ಲೇ ನೋಡಿರ್ತೀವಿ ಈ ಎಕ್ಸಾಂಪಲ್ಸನ್ನು, ಎಸ್. ಲೈಟಿಂಗ್ ಪರ್ಪಸಿಗೆ, ಹೀಟಿಂಗ್ ಪರ್ಪಸಿಗೆ, ಇಂಡಸ್ಟ್ರಿಯಲ್ ಪರ್ಪಸಿಗೆ, ಎಸ್ ವೆರೆವರ್ ಎನರ್ಜಿ ಇಸ್ ರಿಕ್ವೈರ್ಡ್ ಯೂಸ್ ಮಾಡುವಂಥ ಪ್ರೊಬ್ಯಾಬಿಲಿಟಿ ಇರುತ್ತೆ. ಬೆನಿಫಿಟ್ಸ್ ಏನು ಅಂತ ನೋಡ್ತಾ ಹೋದರೆ ಅಗೇನ್ ನಾವು ವೇಸ್ಟನ್ನು ಯೂಸ್ ಮಾಡಿಕೊಂಡು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಸೊ ದ್ಯಾಟ್ ಇಟ್ ಈಸ್ ಅ ಇಕೋ ಫ್ರೆಂಡ್ಲಿ, ರೈಟ್. ಸೊ ಫ್ಯೂಲ್ದು ಕ್ವಾಲಿಟಿ ಕೂಡ ಬಹಳ ಚೆನ್ನಾಗಿರುತ್ತೆ ಬಿಕಾಸ್ ನಾವು ಆರ್ಗ್ಯಾನಿಕ್ ವೇಸ್ಟನ್ನು ಯೂಸ್ ಮಾಡ್ಕೊಂಡು ಮಾಡ್ತಿರ್ತೀವಿ, ರೈಟ್. ಸೊ ವೇಸ್ಟ್ ನಮಗೆ ಸದಾಕಾಲ ಜನರೇಟ್ ಆಗ್ತಿರುತ್ತೆ. ಸೊ ಇಟ್ ಈಸ್ ಅ ರಿನ್ಯೂವೇಬಲ್ ಸೋರ್ಸ್, ರೈಟ್. ಸೊ ಯಾ, ಇಲ್ಲಿ ನಾವು ವೇಸ್ಟ್ ಕೂಡ ಮ್ಯಾನೇಜ್ ಮಾಡಿದಂಗೆ ಆಗ್ತಿದೆ, ಫ್ಯೂಲ್ ಕೂಡ ಜನರೇಟ್ ಮಾಡಿದಂಗೆ ಆಗ್ತಿದೆ. ಸೊ ದಟ್ ದೀಸ್ ಆರ್ ದಿ ಸಮ್ ಆಫ್ ದಿ ಬೆನಿಫಿಟ್ಸ್ ಆಫ್ ಬಯೋಗ್ಯಾಸ್. Yeah, I think it is done. Yes. Yeah, this is all about this particular chapter. So ಎಲ್ಲದ ಎನರ್ಜಿ ಸೋರ್ಸ್ಗಳ ಬಗ್ಗೆ, ಒಂದಷ್ಟು ಮಿನರಲ್ಗಳ ಬಗ್ಗೆ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಪಾರ್ಟನ್ನು ಈ ಟಾಪಿಕಲ್ಲಿ, ಈ ಚಾಪ್ಟರಲ್ಲಿ ನಾವು ಕವರ್ ಮಾಡಿದ್ದೀವಿ, ರೈಟ್. ಸೊ ಥ್ಯಾಂಕ್ ಯು.